ಸೂಕ್ಷ್ಮ ನಾವು ಹೃದಯರಾಮ ಸೂಕ್ಷ್ಮ ವತನದಲ್ಲಿ ಅವ್ಯಕ್ತ ಫಲಿಸ್ತಗಳಾಗಿ ನಿರಂತರ ಹರಿಹಾನ್ ಮಾಡ್ತಾ ಕಂಪ್ಲೀಟ್ ಜಾಗೃತ ಅವಸ್ಥೆಯಲ್ಲಿ ಕಂಪ್ಲೀಟ್ ಅಟೆನ್ಷನ್. ಬಾಬಾ ನಾವು ಮಕ್ಕಳನ್ನೇ ನಿರಂತರ ನೋಡ್ತಾ ಇದ್ದರೆ ಅವರ ನಯನಗಳಿಂದ ಒಂದು ಕರೆಂಟ್ ನನ್ನ ಆತ್ಮನಲ್ಲಿ ತುಂಬಿಕೊಳ್ತಾ ಇರುವ ಅನುಭವ. ನನ್ನ ಬಾಬಾ ಎಂದು ಪ್ರತಿಯೊಂದು ಮಗು ನಿರಂತರ ಪರಮಾತ್ಮನ ಸಮೀಪದಲ್ಲಿ ಸೂಕ್ಷ್ಮ ವತನದಲ್ಲಿ ಅನುಭವ ಮಾಡ್ತಾ ಇದ್ದೀರಿ. ಬಾಬಾ ಹೃದಯರಾಮ ಬಾಪ್ ದಾದಾ ಪ್ರತಿಯೊಂದು ಮಗುವಿನ ಏಕಾಗ್ರತೆಯನ್ನು ಏಕರಸ ಸ್ಥಿತಿಯನ್ನು ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅನುಭವ ಮಾಡಿ ಏಕಾಗ್ರತೆಯನ್ನು ಚೆಕ್ ಮಾಡ್ತಾ ಇದ್ದಾರೆ. ಬಾಪ್ ದಾದಾ ಎಲ್ಲರೂ ಮನಸ್ಸು ಬುದ್ಧಿ ಸೂಕ್ಷ್ಮ ವತನದಲ್ಲಿದೆ. ಸ್ಥೂಲ ಸಾಕಾರದಲ್ಲಿ ಏನೇ ಹಲ್ಚಲ್ಲಿದ್ದರೂ ಕೂಡ ಮನಸ್ಸು ಬುದ್ಧಿ ಮಾತ್ರ ಸೂಕ್ಷ್ಮ ವತನದಲ್ಲಿ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಪರಮಾತ್ಮನ ಜೊತೆಗೆ ಕಂಬೈನ್ಡ್ ಅನುಭವ ಮಾಡ್ತಾ ಇದ್ದೇನೆ. ಅವರ ಛತ್ರ ಛಾಯೆಯಲ್ಲಿ ಅನುಭವ ಮಾಡ್ತಾ ಇದ್ದೇನೆ. ಸೂಕ್ಷ್ಮ ವತನದಲ್ಲಿ ಬ್ರಹ್ಮ ಬಾಬಾ ಅವರ ಭೃಕುತಿಯ ಮಧ್ಯದಲ್ಲಿ ಜ್ಞಾನ ಸೂರ್ಯ ಶಿವ ಬಾಬಾ ಇದ್ದಾರೆ. ಅನುಭವ ಮಾಡಿ ಶಿವ ಬಾಬಾ ಇದ್ದಾರೆ. ಬಾಪ್ ದಾದಾ ಪ್ರತಿಯೊಂದು ಮಗುವಿನ ತಲೆಯ ಮೇಲೆ ಅವರ ವರದಾನಿ ಹಸ್ತವನ್ನು ಇಡುತ್ತಾರೆ. ಪರಮ ಪವಿತ್ರ ಆತ್ಮ ಭವ ಎಂದು ವರದಾನವನ್ನು ಕೊಡ್ತಾ ಇದ್ದಾರೆ. ಯೋಗೀ ಭವ, ನಿರಂತರ ಯೋಗೀ ಭವ, ನಿರ್ವಿಘ್ನ ಆತ್ಮ ಭವ, ನಿರಂತರ ತಪಸ್ವಿ ಮೂರತ್ ಆತ್ಮ ಭವ, ಅಶರೀರಿ ಭವ. ಪರಮಾತ್ಮ ಬಾಪ್ ದಾದಾ ಅಶರೀರಿ ಭವದ ವರದಾನ ಕೊಟ್ಟ ಸೆಕೆಂಡಿನಲ್ಲಿ ಆತ್ಮವು ಸೂಕ್ಷ್ಮ ವಚನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ನಾನಾತ್ಮ ಬಿಂದು ಆಗಿ ಜಗಮಗಿಸುತ್ತ ಹೊರಟಿದ್ದೇನೆ. ಪರಮದಾಮದತ್ ನಿರ್ವಾಣದ ಮದತ್ ಶಾಂತಿಧಾಮ, ನನ್ನ ನಿಜ ಮನೆಯತ್ತ ಆತ್ಮ ಜ್ಯೋತಿ ನಾನು ಹೊರಟಿದ್ದೇನೆ ಅನುಭವ ಮಾಡಬೇಕು. ಎಲ್ಲ ಕರ್ಮಗಳ ಬಂಧನದಿಂದ ಮುಕ್ತರಾಗಿದ್ದೀರಿ. ಯಾವುದೇ ಹಲ್ಚಲಿಲ್ಲ. ಹಲ್ಚಲಿದ್ರೂ ಮನಸ್ಸು ಬುದ್ಧಿ ವತನದಲ್ಲಿ ಬಾಪ್ ದಾದಾ ತಾಕತ್ತನ್ನು ತುಂಬುತ್ತಾ ಇದ್ದಾರೆ. ಏಕಾಗ್ರ ಚಿತ್ತರನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಈ ಕ್ಷಣದಲ್ಲಿ ನಾವೆಲ್ಲರೂ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಆತ್ಮ ಜ್ಯೋತಿ ಮಾತ್ರ ಜಗಮಗಿಸುತ್ತ ಹೊರಟಿದೆ. ಪರಮದಾಮದತ್ ಶಾಂತಿಧಾಮವನ್ನ ಅಂತರ್ಚಕ್ಷುಗಳಿಂದ ನೋಡುತ್ತಿದ್ದೇನೆ. ನನ್ನ ಆತ್ಮ, ಓಹೋ ನನ್ನ ಮನೆ ಪರಮಧಾಮ. ನಾಲ್ಕು ಕಡೆ ಕೆಂಪು ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳಿಂದ ಹೊಂದಿದೆ. ಸ್ವೀಟ್ ಸೈಲೆನ್ಸ್ ಇದೆ. ಓಲ್ಟಾ ಕಲ್ಪವೃಕ್ಷದ ಆಕಾರ ಕಾಣಿಸ್ತಾ ಇದೆ. ಓಲ್ಟಾ ಕಲ್ಪವೃಕ್ಷದಲ್ಲಿ ಕೋಟ್ಯಾನುಕೋಟಿ ಆತ್ಮಗಳೆಲ್ಲ ಮಣಿಗಳ ರೂಪದಲ್ಲಿ ಹೊಳಿತಾ ಇದ್ದಾರೆ. ನಾನಾತ್ಮ ಎಂಟ್ರಿ ಕೊಡ್ತಾ ಇದ್ದೇನೆ, ಅರ್ಥಾತ್ ನಾನಾತ್ಮ ಪ್ರವೇಶಿಸ್ತಾ ಇದ್ದೇನೆ. ನನ್ನ ನಿಜ ಮನೆ ವಂಡರ್ಫುಲ್ ಆಗಿದೆ. ಶಾಂತಿಯ ಅಲೆಗಳು ಬಂದು ತಾಕುತ್ತಾ
ಗೊತ್ತಿದೆ ಆಲ್ರೆಡಿ. ನನ್ನ ಆತ್ಮನಿಗೆ ಅನುಭವ ಮಾಡಬೇಕು. ನನ್ನ ನಿಜ ಮನೆಯನ್ನು ಅಂತರ್ಚಕ್ಷುಗಳಿಂದ ನಾನು ನೋಡ್ತಾ ಇದ್ದೀನಿ. ಅನುಭವ ಮಾಡಿ. ಎಲ್ಲರೂ ನೋಡ್ತಾ ಇದ್ರಿ ತಾನೆ. ಪರಮಧಾಮ ಶಾಂತಿಯ ಅಲೆಗಳೇ ಬಂದು ತಾಕುತ್ತಿವೆ ನನ್ನ ಆತ್ಮ ಬಿಂದುವಿಗೆ. ಜ್ಞಾನ ಸೂರ್ಯ ಇನ್ನೂ ಹೈಯೆಸ್ಟ್ ಆನ್ ಹೈ ಸ್ಟೇಜಲ್ಲಿ ಇದ್ದರೂ ಕೂಡ ಅವರ ಶಾಂತಿಯ ಕಿರಣಗಳು, ಪವಿತ್ರತೆಯ ಕಿರಣಗಳು ನನ್ನ ಆತ್ಮನನ್ನು ಆವರಿಸಿಕೊಳ್ಳುತ್ತಿವೆ. ನಿರ್ವಾಣ ಧಾಮವನ್ನು ತಲುಪಿದ ತಕ್ಷಣವೇ ಶಾಂತಿಯ ಅನುಭವ, ಶಾಂತಿಯ ಅನುಭವ ಎಲ್ಲರೂ ಅನುಭವ ಮಾಡ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಮನಸ್ಸು, ಬುದ್ಧಿ ಪರಮಧಾಮದಲ್ಲಿ ಜ್ಞಾನ ಸೂರ್ಯನನ್ನ ಮಿಲನ ಮಾಡುತ್ತಿದೆ. ಆತ್ಮಜ್ಯೋತಿಯು ನಿರ್ವಾಣಧಾಮ, ಸ್ವೀಟ್ ಸೈಲೆನ್ಸ್, ಪರಮಧಾಮದಲ್ಲಿ ಕೆಲ ಕ್ಷಣಗಳನ್ನು ಕಳೆಯುವ ಸಮಯವಿದು. ಜ್ಞಾನ ಸೂರ್ಯನನ್ನು ಇನ್ನೂ ಟಚ್ ಮಾಡಬೇಕು. ನಾವಿನ್ನೂ ಎಲ್ಲಿದ್ದೀವಿ? ಪರಮಧಾಮದ ಎಂಟ್ರೆನ್ಸಲ್ಲಿದ್ದೀವಿ. ಎಲ್ಲ ಆತ್ಮಗಳನ್ನು ಅಂತರ್ಚಕ್ಷುಗಳಿಂದ ನೋಡ್ತಿದ್ದೀವಿ. ಎಲ್ಲರೂ ಮಣಿಗಳ ರೂಪದಲ್ಲಿ ಹೊಳಿತಾ ಇದ್ದಾರೆ. ಪ್ರಾಕ್ಟಿಕಲ್ ಆಗಿ ಮನಸ್ಸು ಬುದ್ಧಿಯ ಏಕಾಗ್ರತೆಯನ್ನು ಅನುಭವ ಮಾಡಿ. ಮನಸ್ಸು ಬುದ್ಧಿಗೆ ಮಾಲೀಕನ ಆತ್ಮ, ಪರಮಧಾಮ ನಿವಾಸಿಯಾಗಿದ್ದೇನೆ, ಶ್ರೇಷ್ಠ ಆತ್ಮನಾಗಿದ್ದೇನೆ, ಪವಿತ್ರ ಆತ್ಮನಾಗಿದ್ದೇನೆ, ನನ್ನ ನಿಜ ಮನೆಯನ್ನು ತಲುಪಿದ್ದೇನೆ. ಓಲ್ಟಾ ಕಲ್ಪವೃಕ್ಷ ಅಂತರ್ಚಕ್ಷುಗಳಿಂದ ನೋಡ್ತಾ ಇದ್ದೇನೆ. ಓಲ್ಟಾ ಕಲ್ಪವೃಕ್ಷ ಅಂತರ್ಚಕ್ಷುಗಳಿಂದ ನೋಡ್ತಾ ಇದ್ದೇನೆ. ನಾನಾತ್ಮ ಜ್ಯೋತಿ ಬಿಂದು 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 ಶಾಂತ ಸ್ವರೂಪ, ಶಾಂತ ಸ್ವರೂಪ, ಸ್ವೀಟ್ ಸೈಲೆನ್ಸ್. ನನಾತ್ಮ ಪರಮಧಾಮ ಜ್ಞಾನ ಸೂರ್ಯನನ್ನು ಟಚ್ ಮಾಡುವ ಸಮಯ. मन मना भव, मेरे बच्चों मेरे प्राण, मन मना भव हो जाओ. ಮನ್ ಮನಾಭವ ಅಂದರೆ ಮನಸ್ಸನ್ನು ಅವರೊಂದಿಗೆ ಜೋಡಿಸಿಬಿಟ್ಟಿದ್ದೇವೆ ಪರಮಧಾಮದಲ್ಲಿ. ಮನ್ ಮನಾಭವ. ಈಗ ಎಲ್ಲ ಆತ್ಮಗಳು ಕ್ರಾಸ್ ಮಾಡುತ್ತಾ ಆತ್ಮ ಜ್ಯೋತಿ ಶಿವಬಾಬಾರವರ ಹತ್ತಿರಕ್ಕೆ ಹೊರಟಿದೆ.
ಪದ್ಮನಾಭ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ನನ್ನ ಆತ್ಮ ನಿರ್ವಾಣಧಾಮದಲ್ಲಿ ಓಲ್ಟಾ ಕಲ್ಪವೃಕ್ಷದಲ್ಲಿ ಕಲ್ಪವೃಕ್ಷದ ಬೀಜ ಶಿವ ಬಾಬಾ ಹೈಯೆಸ್ಟ್ ಆನ್ ಹೈ ಸ್ಟೇಜಲ್ಲಿದ್ದಾರೆ. ಅವರ ಸಮೀಪಕ್ಕೆ ಬಂದಂತೆ ವಿಚಿತ್ರವಾದ ಆವಾಜ್ ಮನಸ್ಸಿಗೆ ಕೇಳಿ ಬರ್ತಾ ಇದೆ. ಅನುಭವ ಮಾಡಿ ಅವರನ್ನು ಸಮೀಪಿಸುತ್ತಿದ್ದೇನೆ ಎಂದರ್ಥ. ಅನುಭವ ಮಾಡಿ ಎಲ್ಲ ಕಲ್ಪವೃಕ್ಷದಲ್ಲಿರುವ ಎಲ್ಲ ರೆಂಬೆ ಕೊಂಬೆಗಳನ್ನು ಪಾರು ಮಾಡಿ, ಅರ್ಥಾತ್ ಮಣಿಗಳನ್ನೆಲ್ಲ ಪಾರು ಮಾಡಿ ಪರಮಧಾಮ ನಿರ್ವಾಣಧಾಮದಲ್ಲಿ ಉಲ್ಟಾ ಕಲ್ಪವೃಕ್ಷವನ್ನು ಬೀಜದ ಹತ್ತಿರಕ್ಕೆ ಹೊರಟಿದ್ದೇನೆ. ಬೀಜ ಶಿವಬಾಬಾರವರ ಹತ್ತಿರಕ್ಕೆ ಬಂದಾಗ ಓ आत्म शांत, स्वधर्म शांत, पवित्र आत्म पवित्र ಶುದ್ಧ ಆತ್ಮ ಅನುಭವವಾಗುತ್ತಿದೆ. ಪರಮಾತ್ಮನಲ್ಲಿರುವ ಎಲ್ಲ ಪವಿತ್ರತೆಯ ಸಾಗರನಲ್ಲಿ ಮುಳುಗಿ ಸಂಪೂರ್ಣ ಪವಿತ್ರ ಆಗುತ್ತಿದೆ ನನ್ನ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗಿ ಸಂಪೂರ್ಣ ಪವಿತ್ರ ಆತ್ಮ, ಪರಂ ಪವಿತ್ರ ಆತ್ಮ ಶಾಂತ ಸ್ವರೂಪ ನನ್ನ ಆತ್ಮ. ಓ ಶರೀರೀ ನನ್ನ ಆತ್ಮ ಅನುಭವ ಮಾಡಿ. ಓ ಶರೀರೀ ನನ್ನ ಆತ್ಮ ಸ್ವೀಟ್ ಸೈಲೆನ್ಸ್, ಶಾಂತಿಯ ಮನಸ್ಸು ಬುದ್ಧಿ ಕಂಪ್ಲೀಟ್ ಪರಮಧಾಮದಲ್ಲಿ ಅಂಟಿಕೊಂಡಿದೆ ಶಿವಬಾಬಾರವರ ಜೊತೆಗೆ. ಪವರ್ ಹೌಸ್ ಅಲ್ಲಿ ಅಂಟಿಕೊಂಡಿದೆ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ಮನಸ್ಸು ಬುದ್ಧಿ ಕಂಪ್ಲೀಟ್ ಪರಮಧಾಮದಲ್ಲಿ ಜ್ಞಾನ ಸೂರ್ಯ ಶಿವಬಾಬಾರವರೊಂದಿಗೆ ಹೊಂದಿದೆ. ಜ್ಞಾನ ಸೂರ್ಯನಿಂದ ಪ್ರಜ್ವಲಿಸುತ್ತಿರುವ ಅಗ್ನಿಯಲ್ಲಿ ಆತ್ಮ
ಸ್ನಾನ ಮಾಡುತ್ತಿದೆ. ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮ, ಕಂಪ್ಲೀಟ್ ಪವಿತ್ರ ಆತ್ಮನಾಗುತ್ತಿದ್ದೇನೆ. ಸಂಪೂರ್ಣ ಪವಿತ್ರ ಆತ್ಮನಾಗುತ್ತಿದ್ದೇನೆ. ಪವಿತ್ರ ಆತ್ಮನಾಗುತ್ತಿದ್ದೇನೆ. ಸಂಪೂರ್ಣ ಪವಿತ್ರ. ಆತ್ಮದಲ್ಲಿರುವ ಎಲ್ಲ ಅಪವಿತ್ರತೆಯ ಮೈಲು ಕ್ಲೀನ್ ಆಗಿ ಆತ್ಮ ಸಂಪೂರ್ಣ ಪವಿತ್ರವಾಗಿ ಪವಿತ್ರತೆಯ ಸಾಗರನ ಸಮಾನ ಮಾಸ್ಟರ್ ಪವಿತ್ರ ಸಾಗರನ ಆತ್ಮನಾಗಿದ್ದೇನೆ. ಪರಮಧಾಮದಲ್ಲಿ ನಿರಂತರ ಪವರ್ ಹೌಸಲ್ಲಿ ಆತ್ಮವು ಕರೆಂಟನ್ನು ಪಡೆದುಕೊಳ್ಳುತ್ತಿರುವ ಅನುಭವ, ಅಂತರ್ಚಕ್ಷುಗಳಿಂದ ಅನುಭವ. ಅಚಲ್ ಕಂಪ್ಲೀಟ್, ಯಾವುದೇ ಹಲ್ಚಲ್ ಇಲ್ಲ. ಓನ್ಲಿ ಅಚಲ್, ಯಾವುದೇ ಹಲ್ಚಲ್ ಇಲ್ಲ. ಅಚಲ್ ಸ್ಥಿತಿ ಅಂತಿದ್ದಾರೆ ಬಾಬರವರು. ಯಾರಾದರೂ ಅಲಗಾಡ್ತಿದ್ರೇನು? ಬಾಬಾ ನೋಡ್ತಾ ಇದ್ರೆ ಅಚಲ್ ಅಚಲ್, ಅಲಗಾಡುವಂಗಿಲ್ಲ. ಮನಸ್ಸು ಬುದ್ಧಿ ಪರಮಧಾಮದಲ್ಲಿ ಕನೆಕ್ಟ್ ಆಗಿದೆ. ಏಕಾಗ್ರ ಚಿತ್ತ, ಅಚಲರಾಗಿ ಅಚಲ ಸ್ಥಿತಿಯನ್ನು ಹೊಂದಿ. ಆ ಕಡೆ ಈ ಕಡೆ ಗಮನ ಕೊಡಬೇಡಿ. ಮನಸ್ಸು ಬುದ್ಧಿ ಪರಮಧಾಮದಲ್ಲಿ ಡೈರೆಕ್ಟ್ ಕನೆಕ್ಟೆಡ್. ಅಚಲ್ ಅಚಲ್. ಬಿಂದು ಬಾಬರವರ ಜೊತೆ ಕನೆಕ್ಟೆಡ್ ಆಗಿಬಿಟ್ಟಿದ್ದೀನಿ. ಕಂಪ್ಲೀಟ್ ಕನೆಕ್ಟೆಡ್. ಶಿವಬಾಬಾ ಬಿಂದುವರ ಜೊತೆಗೆ ಅಂಟಿಕೊಂಡು ಬಿಟ್ಟಿದ್ದೀನಿ. ಅಚಲ್ ಅಚಲ್. ಪರಮಧಾಮ ನಿವಾಸಿ. ಬೇರೆ ಯಾವುದೇ ಸ್ಮೃತಿ ಇಲ್ಲ. ಬೇರೆ ಯಾವುದೇ ಸ್ಮೃತಿ ಬರ್ಕೂಡ್ದು. ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡು ಬಿಟ್ಟಿದೆ ಆತ್ಮ ಜ್ಯೋತಿ. ಅಪ್ಪಾಜಿಯನ್ನು ಅಂಟಿಕೊಂಡಿದೆ ಆತ್ಮ ಜ್ಯೋತಿ. ಪವರ್ ಹೌಸ್ ಅಲ್ಲಿ ಮನಸ್ಸು ಬುದ್ಧಿ ಎಂಬ ವೈರ್ ಜೋಡಿದೆ. ಆತ್ಮದಲ್ಲಿ ಕರೆಂಟ್ ನಿರಂತರ ಹರಿಯುತ್ತಿದೆ. ಆತ್ಮದಲ್ಲಿರುವ ಎಲ್ಲ ಮೈಲು ಕ್ಲೀನ್ ಆಗಿದೆ. ಎಲ್ಲ ಅಪವಿತ್ರತೆ ಹೋಗಿ ಪವಿತ್ರತೆ, ಒರಿಜಿನಲ್ ಸಂಸ್ಕಾರ ಜಾಗೃತ ಅವಸ್ಥೆಗೆ ಬಂದಿದೆ. ಪರಂ ಪವಿತ್ರ ಆತ್ಮನಾಗಿದ್ದೇನೆ. ಪರಂ ಪವಿತ್ರ ಆತ್ಮನಾಗಿದ್ದೇನೆ. ಪರಂ ಪವಿತ್ರ ಆತ್ಮನಾಗಿದ್ದೇನೆ. ಪರಂ ಪವಿತ್ರ ಆತ್ಮನಾಗಿದ್ದೇನೆ. ಪರಂ ಪವಿತ್ರ ಆತ್ಮನಾಗಿದ್ದೇನೆ.
ಪರಮಧಾಮ ನಿವಾಸಿ ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿ ಅನುಭವ ಆತ್ಮದಲ್ಲಿ ಎಲ್ಲ ವಿಕರ್ಮ ಭಸ್ಮ, ವಿಕಾರಗಳು ಭಸ್ಮ, ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಆಲಸ್ಯ ಭಯ ಎಲ್ಲವೂ ಭಸ್ಮವಾಗಿದೆ ಯೋಗ ಅಗ್ನಿಯಲ್ಲಿ. ಎಲ್ಲ ಲೆಕ್ಕಾಚಾರಗಳು ಭಸ್ಮ, ಭೋಗಿಸುವುದರಿಂದ ಮುಕ್ತ, ಬಂಧನ ಮುಕ್ತ ಅನುಭವ ಮಾಡ್ತಾ ಇದ್ದೇನೆ. ಜ್ಞಾನ ಸೂರ್ಯನ ಯೋಗ ಅಗ್ನಿ, ಜ್ಞಾನ ಸೂರ್ಯನಿಂದ ಹೊರಹೊಮ್ಮುತ್ತಿರುವ ಅಗ್ನಿ ನಾನಾತ್ಮದಲ್ಲಿ ತುಂಬಿ ಆತ್ಮಯೋಗ ಅಗ್ನಿಯ ಸ್ನಾನ ಮಾಡಿ ಆತ್ಮ ಪವಿತ್ರ ಬಂಗಾರವಾಗಿ ಹೊಳೆಯುತ್ತಿದೆ. ಜ್ಞಾನ ಸೂರ್ಯನ ಸಮಾನ ಆಶ್ಚರ್ಯರೀ ನಾನಾತ್ಮ ಪರಮಧಾಮ ನಿವಾಸಿ ಶ್ರೇಷ್ಠ ನಾನಾತ್ಮ ಶಾಂತ ಸ್ವರೂಪ ನಾನಾತ್ಮ ಮಾಸ್ಟರ್ ಪವಿತ್ರತೆಯ ಸಾಗರ ನಾನಾತ್ಮ ಸಂಪೂರ್ಣ ಪವಿತ್ರತೆ ನಾನಾತ್ಮನ ಪವಿತ್ರತೆ ಅನುಭವಕ್ಕೆ ಬರುತ್ತಿದೆ. ಪರಮಧಾಮ ನಿವಾಸ ಶ್ರೇಷ್ಠ ಆತ್ಮನಾಗಿದ್ದೇನೆ. ಪರಮಧಾಮದಿಂದ ನಾನಾತ್ಮ ಭರ್ಪೂರನಾಗಿ, ಪರಮಧಾಮದಿಂದ ನಾನಾತ್ಮ ಭರ್ಪೂರನಾಗಿ ಜ್ಞಾನ ಸೂರ್ಯನ ಸಂತಾನ ಮಾಸ್ಟರ್ ಜ್ಞಾನ ಸೂರ್ಯನಾಗಿ, ಜ್ಞಾನ ಸೂರ್ಯನಾಗಿ ಇಡೀ ವಿಶ್ವಕ್ಕೆ ಶಾಂತಿಯ ವೈಬ್ರೇಷನ್ಸ್, ಶಕ್ತಿಶಾಲಿ ವೈಬ್ರೇಷನ್ಸನ್ನು ಹರಡಿಸುತ್ತಿದ್ದೇನೆ. ಮಾಸ್ಟರ್ ಜ್ಞಾನ ಸೂರ್ಯನಾತ್ಮ, ಮಾಸ್ಟರ್ ಜ್ಞಾನ ಸೂರ್ಯನಾತ್ಮ ಅನುಭವ ಮಾಡಿ ಜ್ಞಾನ ಸೂರ್ಯನಾಗಿ ಇಡೀ ವಿಶ್ವಕ್ಕೆ ಬೆಳಕನ್ನು ಹರಡಿಸುವ ತಾಕತ್ತು. ಲೈಟ್ ಹೌಸ್, ಮೈಟ್ ಹೌಸ್ನ ಅನುಭವ ಮಾಡುತ್ತ ನಾವೆಲ್ಲ ಬಿಂದುಗಳು ಸೂಕ್ಷ್ಮ ವಚನದಲ್ಲಿ, ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡ್ತಾ ಇದ್ದೇವೆ. ಅವ್ಯಕ್ತ ಫರಿಷ್ಠೆಗಳು ಎದುರುಗಡೆ ದಿವ್ಯ ಫರಿಷ್ಠ ಬ್ರಹ್ಮ ಬಾಬಾ ಇಮರ್ಶ್ ಆಗಿದ್ದಾರೆ.
ಬ್ರಹ್ಮ ಬಾಬರವರ ಭೃಕುಟಿಯ ಮಧ್ಯದಲ್ಲಿ ಸೆಕೆಂಡಿನಲ್ಲಿ ಶಿವ ಬಾಬಾ ಬಂದು ಪ್ರವೇಶ ಮಾಡಿದ್ದಾರೆ. ಸೂಕ್ಷ್ಮ ವಚನದಲ್ಲಿ ಬಾಬ್ದಾದಾರವರನ್ನ ದಿವ್ಯ ನೇತ್ರಗಳಿಂದ ನಾವೆಲ್ಲ ಫರಿಸ್ತೆಗಳು ನೋಡುತ್ತಾ ಮುಗುಳ್ನಗುತ್ತಿದ್ದೇವೆ. ಹರಿಹಾನ್ ಮಾಡ್ತಾ ಇದ್ದೀರಿ. ಕಂಪ್ಲೀಟ್ ಕನೆಕ್ಷನ್. ಸೂಕ್ಷ್ಮ ವಚನದಲ್ಲಿ ಅವ್ಯಕ್ತ ಫರಿಸ್ತೆಗಳು ನಾವೆಲ್ಲರೂ. ಬಾಪ್ ದಾದಾ ಪ್ರತಿಯೊಂದು ಮಗುವನ್ನ ಸಮೀಪಕ್ಕೆ ಕರೆದು ವಿಚಿತ್ರವಾದ ದೃಶ್ಯವನ್ನ ದೊಡ್ಡದಾದ ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿ ನೋಡಿ. ಬಿಗ್ಗೆಸ್ಟ್ ಸ್ಕ್ರೀನ್ ಇದೆ, ದೊಡ್ಡದಾದ ಸ್ಕ್ರೀನ್ ಇದೆ ಬಾಬರವರ ಮುಂದೆ. ನಾವೆಲ್ಲ ಫರಿಸ್ತೆಗಳವರ ಜೊತೆಗೆ ಕುಳಿತುಕೊಂಡಿದ್ದೇವೆ. ಈ ಒಂದು ಸ್ಕ್ರೀನಲ್ಲಿ ಪರಮಾತ್ಮ ದೃಶ್ಯವನ್ನು ತೋರಿಸ್ತಾ ಇದ್ದಾರೆ. ವಂಡರ್ಫುಲ್ ದೃಶ್ಯವನ್ನು ತೋರಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಏನಿದೆ? ಎಲ್ಲರೂ ಈ ದೃಶ್ಯವನ್ನು ನೋಡುತ್ತಾ ನಮ್ಮದೇ ಆದ ದೃಶ್ಯವಿದು ಅಂತ ಬಾಬಾ ಸ್ವತಃ ಹೇಳ್ತಾ ಇದ್ದಾರೆ. ಮಕ್ಕಳೇ, ನೀವು ನಿಮ್ಮ ಆದಿ ಮಧ್ಯ ಅಂತ್ಯವನ್ನು ತೋರಿಸ್ತೀನಿ, ನೋಡ್ಲಿಕ್ಕೆ ಸಿದ್ಧರಾ? ನಿಮ್ಮ ಆದಿ ಮಧ್ಯ ಅಂತ್ಯ ನೀವು ಹೇಗಿದ್ರಿ, ಈಗ ಹೇಗಿದ್ದೀರಿ, ಮುಂದೆ ಹೇಗಾಗೋರಿದ್ದೀರಿ ತೋರಿಸ್ತೀನಿ, ನೋಡ್ತೀರಾ? ಬಾಬಾ ಹೇಳ್ತಿದ್ದಾರೆ, ಜೀ ಬಾಬಾ, ನಾವೆಲ್ಲ ಮಕ್ಕಳು ಜೀ ಬಾಬಾ. ದೃಶ್ಯವನ್ನು ನೋಡಲು ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೀರಿ. ಸೂಕ್ಷ್ಮ ವತನದಲ್ಲಿ ವ್ಯಕ್ತ ಫರಿಷ್ಠಗಳಾಗಿದ್ದೀರಿ. ನಿರಂತರ ಶಕ್ತಿಯನ್ನು ಪರಮಾತ್ಮನಿಂದ ಪಡೆದುಕೊಂಡು ಬಂದಿದ್ದೀರಿ. ಪರಮಧಾಮದಲ್ಲಿ ಜಾಗೃತ ಅವಸ್ಥೆಯಲ್ಲಿ ಯಾರೆಲ್ಲ ಇದ್ದೀರಿ ಬಾಬಾ ನೋಡ್ತಾ ಇದ್ದಾರೆ. ದೃಶ್ಯವನ್ನು ತೋರಿಸ್ತಾ ಇದ್ದಾರೆ. ನಾವೆಲ್ಲರೂ ನೋಡ್ತಾ ಇದ್ದೀವಿ ದೃಶ್ಯವನ್ನು. ದೃಶ್ಯವನ್ನು ನೋಡಲು ಸಿದ್ಧರಾಗಿದ್ದೀರಿ. ಸೂಕ್ಷ್ಮ ವತನದಲ್ಲಿ ಫರಿಷ್ಠೆಗಳೇ, ಅವ್ಯಕ್ತ ಫರಿಷ್ಠೆಗಳೇ, ಎಲ್ಲರೂ ನೋಡ್ತಾ ಇದ್ದೀರಿ ದೃಶ್ಯವನ್ನು. ಏನು ತೋರಿಸ್ತಾ ಇದ್ದಾರೆ ಬಾಬಾ? ಏನು ತೋರಿಸ್ತಾ ಇದ್ದಾರೆ? ಇನ್ನೂ ಏನು ಸ್ಟಾರ್ಟ್ ಆಗಿಲ್ಲ ಬಾಬಾ. ಟಿವಿಯಲ್ಲಿ ಏನು ಕಾಣಿಸ್ತಾ ಇಲ್ವಾ? ವೀಣಾಕೋರೆ ವಚನದಲ್ಲಿ ಏನು ತೋರಿಸ್ತಾ ಇದ್ದಾರೆ ಬಾಬರವರೀಗ? ಇನ್ನೂ ಏನು ಕಾಣಿಸ್ತಾ ಇಲ್ಲ. ಚಿತ್ರ ಬರ್ತದೆ ನೋಡಿ. ಇವಾಗ ಅನುಭವ ಮಾಡಿ. ಕಂಪ್ಲೀಟ್ ಹಲ್ಚಲ್ ನಡೀತಾ ಇದೆ. ಆ ಹಲ್ಚಲಲ್ಲಿ ಬಾಬಾ ನಮ್ಮನ್ನೆಲ್ಲರನ್ನು ತೋರಿಸ್ತಾ ಇದ್ದಾರೆ. ನಾವೆಲ್ಲರೂ ಎಲ್ಲಿದ್ದೀವಿ, ಯಾವ್ಯಾವ ಸ್ಥಾನದಲ್ಲಿದ್ದೀರಿ ಅದೇ ಸ್ಥಾನದಲ್ಲಿದ್ದೀರಿ. ಅಕ್ಕಪಕ್ಕದಲ್ಲಿ 360 ಡಿಗ್ರಿ ಎಲ್ಲ ವಿನಾಶ ಆಗ್ತಾ ಇದೆ. ಅಂತಹ ಸಮಯದಲ್ಲಿ ಯೋಗ ಅಗ್ನಿಯಲ್ಲಿ ಮನಾಭವ ಅವಸ್ಥೆಯಲ್ಲಿ ಕುಳಿತುಕೊಂಡಿರುವ ದೃಶ್ಯವನ್ನು ಬಾಬಾ ತೋರಿಸ್ತಾ ಇದ್ದಾರೆ. ಯಾರೆಲ್ಲ ಹಲ್ಚಲಲ್ಲಿ ಅಚಲ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೀರಿ ಅವರನ್ನು ತೋರಿಸ್ತಾ ಇದ್ದಾರೆ ನೋಡಿ. ಸುಮಾಕೋರೆ ನೀವು ಕುಳಿತುಕೊಂಡಿದ್ದೀರಿ, ಬಾಬಾ ತೋರಿಸ್ತಾ ಇದ್ದಾರೆ ಈ ದೃಶ್ಯದಲ್ಲಿ. ವೀಣಾಕೋರೆ ನೀವು ಕುಳಿತುಕೊಂಡಿದ್ದೀರಿ, ತೋರಿಸ್ತಾ ಇದ್ದಾರೆ ಬಾಬರವರು. ಸರೋಜಕ್ಕೋರೆ ತೋರಿಸ್ತಾ ಇದ್ದಾರೆ, ಗೋವಿಂದನವರು ತೋರಿಸ್ತಾ ಇದ್ದಾರೆ. ಹಲ್ಚಲ್ ನಡೀತಾ ಇದೆ. ಅಚಲ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೀರಿ. ಎರಡು ಕಣ್ಣುಗಳ ಮಧ್ಯದಲ್ಲಿ ನೋಡ್ತಾ ಇದ್ದೀರಿ ಆತ್ಮ ಜ್ಯೋತಿ ಕನೆಕ್ಟೆಡ್ ವಿತ್ ಡೈರೆಕ್ಟ್ ಪವರ್ ಹೌಸ್. ಪರಮಾತ್ಮ ಜ್ಞಾನ ಸೂರ್ಯನೊಂದಿಗೆ ಕನೆಕ್ಟ್ ಆಗಿದ್ದೀರಿ. ನಿಶ್ಚಯ ಬುದ್ಧಿಯಿಂದ ಕುಳಿತುಕೊಂಡು ಯೋಗ ಅಗ್ನಿ ಜ್ಞಾನ ಸೂರ್ಯನಿಂದ ಶಕ್ತಿಯನ್ನು ಪಡೆದುಕೊಳ್ತಾ ಇದ್ರೆ ನಿಮ್ಮ ಸುತ್ತಲೂ ಒಂದು ಆರಾ ಕ್ರಿಯೇಟ್ ಆಗಿದೆ. ಕಂಪೌಂಡ್ ರೂಪದಲ್ಲಿ ಕಾಣಿಸ್ತಾ ಇದೆ ನೋಡಿ, ಅರ್ಥಾತ್ ಬಾರ್ಡರ್ ರೂಪದಲ್ಲಿ, ಅರ್ಥಾತ್ ಒಂದು ವಿಚಿತ್ರವಾದ ಬೆಳ್ಳಗಿನ ವೈಟ್ ಎನರ್ಜಿ ನಿಮ್ಮ ಸುತ್ತಲೂ ಬಾರ್ಡರ್ ರೂಪದಲ್ಲಿ ನಿಂತಿದೆ. ಆ ಬಾರ್ಡರನ್ನು ಟಚ್ ಮಾಡಲಿಕ್ಕೆ ಯಾವುದೇ ಶಕ್ತಿ ಪ್ರಯತ್ನ
ಪ್ರಯತ್ನ ಮಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಪ್ರಯತ್ನ ಮಾಡಿದರೂ ಟಚ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವೆಲ್ಲರೂ ಕುಳಿತುಕೊಂಡಿದ್ದೀರಿ, ಇಡೀ ಜಗತ್ತು ಹಲ್ಚಲಲ್ಲಿದೆ. ಅನುಭವ ಮಾಡಿ. ಪ್ರೇಮಕ್ಕೋರೆ, ಶಾರದಾಕ್ಕೋರೆ, ನಿಮ್ಮ ಸುತ್ತಲೂ ಒಂದು ಪವರ್ಫುಲ್ ಬಾರ್ಡರ್ ಕ್ರಿಯೇಟ್ ಆಗಿದೆ, ಅರ್ಥಾತ್ ರಕ್ಷಾ ಕವಚ ಕ್ರಿಯೇಟ್ ಆಗಿದೆ. ಯಾಕೆ ಅಂದರೆ ನಿರಂತರ ಬಹಳ ಕಾಲದ ಯೋಗ ಅಗ್ನಿ ಅಭ್ಯಾಸ ಮಾಡಿರುವ ಆತ್ಮ ನೀವು. ಇದು ಪಿಕ್ಚರಲ್ಲಿ ತೋರಿಸ್ತಾ ಇದ್ದಾರೆ ಬಾಬರವರ ವಚನದಲ್ಲಿ, ಚಿತ್ರದಲ್ಲಿ. ಹೇಗೆ ಥಿಯೇಟರಲ್ಲಿ ಸ್ಕ್ರೀನ್ ಇರುತ್ತೆ, ಅದಕ್ಕಿಂತ 100 times ಬಿಗ್ಗೆಸ್ಟ್ ಸ್ಕ್ರೀನಲ್ಲಿ ಬಾಬಾ ತೋರಿಸ್ತಾ ಇದ್ದಾರೆ. ನಾವೆಲ್ಲರೂ ಇದ್ದೀವಿ ಅಲ್ಲಿ. ಜಗತ್ತು ಭೂಕುಸಿತ ಆಗ್ತಾ ಇದೆ, ಸುನಾಮಿ ಆಗ್ತಾ ಇದೆ, ಬಾಂಬ್ಗಳು ಬೀಳ್ತಾ ಇದೆ, ಹಲ್ಚಲಲ್ಲಿದೆ. ಸೌಂಡೇ ಸೌಂಡ್. ಆತ್ಮಗಳು ಮಚ್ಚರ್ ಸದೃಶ ಶರೀರವನ್ನು ಬಿಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಮನ್ಮನಾಭವ ಅವಸ್ಥೆಯಲ್ಲಿ ನಾನಿದ್ದೇನೆ. ಈ ಕಂಪ್ಲೀಟ್ ಸೃಷ್ಟಿ, ಕಲಿಯುಗ ಸೃಷ್ಟಿ, ಕಂಪ್ಲೀಟ್ ಕಲಿಯುಗದ ಪ್ರಕೃತಿ ನಾಶವಾಗ್ತಾ ಇದೆ, ವಿನಾಶ ಆಗ್ತಾ ಇದೆ. ಪರಿವರ್ತನೆಯನ್ನು ಹೊಂದುತ್ತಾ ಇರುವ ದೃಶ್ಯವನ್ನು ಪರಮಾತ್ಮ ತೋರಿಸುತ್ತಾ, ನಾವು ಫರಿಸ್ತೆಗಳು ಎಲ್ಲಿದ್ದೀವಿ, ನಾವು ಬ್ರಾಹ್ಮಣ ಆತ್ಮಗಳು ಎಲ್ಲಿದ್ದೀವಿ ಎನ್ನುವುದನ್ನು ತೋರಿಸ್ತಾ ಇದ್ದಾರೆ. ಕಂಪ್ಲೀಟ್ ಹಲ್ಚಲಿದೆ ಹೊರಗಡೆ ಜಗತ್ತು. ಅಂತಹ ಸಮಯದಲ್ಲಿ ನನ್ನ ಸುತ್ತಲೂ ಒಂದು ವೈಟ್ ಬೆಳ್ಳಗಿನ ಆರಾ ಕ್ರಿಯೇಟ್ ಆಗಿದೆ ಬಾರ್ಡರ್ ರೂಪದಲ್ಲಿ. ಪ್ರಾಕ್ಟಿಕಲ್ ಆಗಿ ನೋಡಬೇಕು. ವಿಜಯಲಕ್ಷ್ಮಿ ಅಕ್ಕೋರೆ, ಸುಜಾತಕ್ಕೋರೆ, ನೀವಿದ್ದೀರಿ. ನಿಮ್ಮ ದೃಶ್ಯ ಬಾಬಾ ತೋರಿಸ್ತಾ, ನೋಡು ಮಗು, ಇಲ್ಲಿದ್ದೀಯ, ನೀನು ಹೇಗೆ ಕುಳಿತುಕೊಂಡಿದ್ಯಾ, ನನ್ನನ್ನೇ ನೆನಪು ಮಾಡ್ತಾ ಕುಳಿತುಕೊಂಡಿದ್ಯಾ. ನನ್ನ ಬಾಬಾ ಎಂಬುವ ಹೃದಯಾಳದ ಪ್ರೀತಿಯಲ್ಲಿ ಕನೆಕ್ಟ್ ಆಗಿದೆಯಾ, ನೋಡು ಮಗು ಎನ್ನುತ್ತಿದ್ದಾರೆ. ರೇಣುಕಾಕ್ಕುರೆ ನೋಡಿ ಹೇಗೆ ಕುಳಿತುಕೊಂಡಿದ್ದಾರೆ. ಹಲ್ಚಲಿದೆ ಹೊರಗಡೆ ಜಗತ್ತು, ಅಳ್ತಾ ಇದೆ, ಜೋರ್ ಚೀರ್ತಾ ಇದೆ, ಒದ್ದಾಡ್ತಾ ಇದೆ, ಕಷ್ಟದಲ್ಲಿದೆ. ಅಂತಹ ಸಮಯದಲ್ಲಿ ಮನಸ್ಸು, ಬುದ್ಧಿ, ಹೃದಯ ರಾಮನೊಂದಿಗೆ ಜೋಡಿಸಿ ಕುಳಿತುಕೊಂಡಿರುವ ಪರಿಸ್ಥಿತಿಗಳನ್ನು, ಬ್ರಾಹ್ಮಣ ಆತ್ಮಗಳನ್ನು ಬಾಬಾ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದಾರೆ. ಸುನಂದಕ್ಕವ್ರು ಎಲ್ಲಿದ್ದೀರಿ ನೋಡಿ, ಸೀತಾರಾಮಣ್ಣನವರೇ ಎಲ್ಲಿದ್ದೀರಿ? ಬಾಬಾ ತೋರಿಸ್ತಾ ಇದ್ದಾರೆ ನಿಮ್ಮದೇ ಆದ ಪವರ್ಫುಲ್ ಆರಾ, ಪವರ್ಫುಲ್ ಶಕ್ತಿ, ಮನಸ್ಸು, ಬುದ್ಧಿ, ಹೃದಯ ರಾಮನೊಂದಿಗೆ ಜೋಡಿಸಿರುವ ದೃಶ್ಯವನ್ನು ಸ್ವಯಂ ಪರಮಾತ್ಮ ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದಾರೆ. ಶಾರದಕ್ಕವರೇ ನೋಡಿ, ಬಾಬಾ ಮೇರಾ ಬಾಬಾ ಪ್ರಾಕ್ಟಿಕಲ್ ಸ್ಮೃತಿಯಲ್ಲಿ ಹೇಗೆ ಕುಳಿತುಕೊಂಡಿದ್ದಾರೆ. ಏಕಾಗ್ರ ಅಚಲ ಸ್ಥಿತಿ. ಎಷ್ಟೇ ಹಲ್ಚಲಿದೆ ಹೊರಗಡೆ, ಅಚಲ್ ಅಡೋಲ ಸ್ಥಿತಿ, ಏಕ ರಸ್ ಸ್ಥಿತಿ. ಮಂಜುಳಾಕ್ಕವರು ಹೇಗೆ ಕೂತ್ಕೊಂಡಿದ್ದಾರೆ, ಏನೇ ಆ ಕಡೆ ಈ ಕಡೆ ಸೌಂಡ್ ಬರ್ತಾ ಇದೆ, ಏನೇ ಹಲ್ಚಲ್ ಆಗ್ತಾ ಇದೆ, ಏನೇನೋ ಬಂದು ಬೀಳ್ತಾ ಇದೆ, ಆದರೂ ಕೂಡ ಅಚಲ, ಕಂಪ್ಲೀಟ್ ಅಚಲ. ಶಶಿಕಲಾಕ್ಕವರೇ ಅಚಲ ಸ್ಥಿತಿಯಲ್ಲಿದ್ದೀರಿ. ಎಲ್ಲಿ ದೃಶ್ಯದಲ್ಲಿ ಬಾಬಾ ತೋರಿಸ್ತಾ ಇದ್ದಾರೆ. ಸುಲೋಚನಕ್ಕವರೇ, ನಿಮ್ಮ ಜೊತೆಗಿರುವ ಎಲ್ಲ ಗ್ರೂಪಲ್ಲಿರುವ ಆತ್ಮಗಳು ನಿಮ್ಮ ಜೊತೆಗೆ ಹೇಗೆ ಸೇಫ್ ಆಗಿದ್ದಾರೆ ನೋಡಿ. ಈ ದೃಶ್ಯದಲ್ಲಿ ನಿಮ್ಮನ್ನು ಪರಮಾತ್ಮ ತೋರಿಸ್ತಾ ಇದ್ದಾರೆ. ರಾಧಿಕಾ ಅಕ್ಕವರೇ ನೋಡಿ, ಸೌಭಾಗ್ಯ ಟಿ ಅಕ್ಕವರೇ ನೋಡಿ, ಈ ದೃಶ್ಯದಲ್ಲಿ ನಮ್ಮದೇ ಆದ ಶರೀರವನ್ನು ಬಾಬಾ ತೋರಿಸ್ತಾ ಇದ್ದಾರೆ. ಆದರೆ ಅಚಲ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೇನೆ, ಕಂಪ್ಲೀಟ್ ಅಲಗಾಡ್ತಾ ಇಲ್ಲ, ಅಡೋಲ ಸ್ಥಿತಿ. ಡೋಲ್ ರಹಾ ನಹಿ, ಕಂಪ್ಲೀಟ್ ಅಚಲ್ ಅಡೋಲ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೇವೆ. ಇಡೀ ವಿಶ್ವ ಪರಿವರ್ತನೆಯನ್ನು ಹೊಂದುತ್ತಾ ಇದೆ. ಈಗ ಎಲ್ಲ ಆತ್ಮಗಳು ಕಷ್ಟಪಟ್ಟು ಶರೀರ ಬಿಡ್ತಾ ಇದ್ದಾವೆ. ಈಗ ಜ್ಞಾನ ಸೂರ್ಯ ಶಿವಬಾಬಾ ಪ್ರಕಟರಾಗಿದ್ದಾರೆ. ಶಿವಬಾಬಾ ಪ್ರಕಟರಾಗಿದ್ದಾರೆ ನಮ್ಮೆಲ್ಲರ ಸಮ್ಮುಖದಲ್ಲಿ. ಚಿತ್ರವನ್ನು ನೋಡಿ, ಸ್ಕ್ರೀನಲ್ಲಿ ನಡೀತಾ ಇರುವ ದೃಶ್ಯ ಬಾಬಾ ತೋರಿಸ್ತಾ ಇದ್ದಾರೆ. ಮಕ್ಕು, ನಾನು ಹೇಗೆ ಪ್ರಕಟನಾಗಿದ್ದೇನೆ ನೋಡುವಲ್ಲಿ. ಬಾಬಾ ಬಂದ ತಕ್ಷಣವೇ ಬಾಬರವರ ಸಮಾನ ನಾನಾತ್ಮ ಬಿಂದು ಆಗಿ ಶರೀರವನ್ನು ಸೂಕ್ಷ್ಮವಾಗಿ, ಶರೀರವನ್ನು ಬಿಟ್ಟು ಬಿಂದು ಆಗಿ, ಬಿಂದು ಬಾಬಾರವರ ಹತ್ತಿರಕ್ಕೆ ತಲುಪ್ತಾ ಇದ್ದೇನೆ. ಶರೀರ ನಿಧಾನವಾಗಿ ಕೆಳಗಡೆ ಬೀಳ್ತಾ ಇದೆ. ಅಂತಿಮ ಸಮಯದಲ್ಲಿ ಪರಮಾತ್ಮ ತೋರಿಸುತ್ತಿರುವ ದೃಶ್ಯವಿದು. ಶಿವಬಾಬಾ ಜ್ಞಾನ ಸೂರ್ಯ ಬಂದ ತಕ್ಷಣ ಅಪ್ಪಾಜಿ ಎಂದು, ಮೇರಾ ಬಾಬಾ ಎಂದು ಸೆಕೆಂಡಿನಲ್ಲಿ ಶರೀರವನ್ನು ಬಿಟ್ಟು ಬಿಂದು ಆಗಿ ಶಿವಬಾಬಾರವರ ಜೊತೆಗೆ ನಾವೆಲ್ಲ ಕೋಚೆಯಲ್ಲಿ ಕೆಲವು ಮಕ್ಕಳು ಈಸಿ ಆಗಿ ಶರೀರವನ್ನು ಬಿಟ್ಟು ಶಿವಬಾಪ್ ಅವರ ಜೊತೆಗೆ ಬಿಂದು ಆಗಿ ಮುಕ್ತಿಧಾಮದತ್ತ ಹೊರಟಿದ್ದೇವೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದಾರೆ ಬಾಬರವರು.
ಶರೀರ ಕೆಳಗಡೆ ಬೀಳುತ್ತೆ. ಆತ್ಮ ಜ್ಯೋತಿ ಬಾಬರವರ ಜೊತೆಗೆ ಹೊರಟಿದೆ. ಬಾಬರವರು ಮುಂದೆ ಮುಂದೆ ಹೊರಟಿದ್ದಾರೆ. ಬಾಬಾ ಯಾರು? ಶಿವಬಾಬಾ ಮಹಾಜ್ಯೋತಿ ಪರಮಜ್ಯೋತಿ. ಮುಂದೆ ಮುಂದೆ ನಾನು ಆತ್ಮ ಅವರ ಜೊತೆಗೆ ಹೊರಟಿದ್ದೇನೆ ಪರಮಧಾಮದತ್ತ. ತೋರಿಸ್ತಾ ಇದ್ದಾರೆ ಯಾರ್ಯಾರು ಹೇಗೆ ಹಿಂದಿಂದ ಹೊರಟಿದ್ದೀರಿ ಅಂತ. ಪ್ರೇಮ ಹಾಕೋರೆ, ಆನಂದನ್ನವರೇ, ಗೋವಿಂದನವರೇ, ಹೇಗೆ ಹೊರಟಿದ್ದೀರಿ? ಬಿಂದುವಾಗಿ ರೇಣುಕಾ ಹಾಕೋರೆ, ಯೋಗೀಶನವರೇ, ನೇತಾಜಿನವರೇ, ಸುರೇಶನವರೇ, ಸರೋಜಕ್ಕನವರೇ, ಸುಜಾತಕ್ಕನವರೇ, ಸುಮಂಗಳಕ್ಕ, ಎಲ್ಲರೂ ಬಿಂದುಗಳಾಗಿ ಅಪ್ಪಾಜಿಯ ಜೊತೆ. ಕೋಟೆಯಲ್ಲಿ ಕೆಲವರೇ ಮಾತ್ರ ಜ್ಞಾನ ಸೂರ್ಯನ ಜೊತೆ, ಪರಮಾತ್ಮನ ಜೊತೆ, ಬಿಂದು ಬಾಬರವರ ಜೊತೆ ಹೊರಟಿರುವ ದೃಶ್ಯವನ್ನು ಪರಮಾತ್ಮ ತೋರಿಸ್ತಾ ಇದ್ದಾರೆ. ಸೂಕ್ಷ್ಮವತನದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೀವಿ. ವಂಡರ್ಫುಲ್ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಬಿಂದು ಬಾಬರವರ ಜೊತೆ ಹೋಗಿ ಪರಮಧಾಮದಲ್ಲಿ ಸೆಟಲ್ ಆಗಿದ್ದೇವೆ. ಪರಮಧಾಮದಲ್ಲಿ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳೇ ಕಿರಣಗಳು, ಬಂಗಾರದ ಕಿರಣಗಳೇ ಕಿರಣಗಳು, ಬಂಗಾರದ ಕಿರಣಗಳೇ ಕಿರಣಗಳು. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆ ಕಂಬೈಂಡ್ ಆಗಿ ಕುಳಿತುಕೊಂಡಿದ್ದೇವೆ. ಈಗ ಈ ದೃಶ್ಯವನ್ನು ಬಾಬಾ ತೋರಿಸ್ತಾ ಇದ್ದಾರೆ ನೋಡಿ. ಎಲ್ಲ ಆತ್ಮಗಳು ಬಂದು 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 ಪರಮಧಾಮದಲ್ಲಿ ಕುಳಿತುಕೊಳ್ತಾ ಇದ್ದೇವೆ. ನಾವು ಮೇಲೆ ಬಾಬರವರಿಗೆ ಸಮೀಪದಲ್ಲಿ ನಾವು ಕುಳಿತುಕೊಂಡ್ರೆ ನಮ್ಮ ಕೆಳಕೆಳಗೆ ಆತ್ಮಗಳು ಜೋತು. ಹೇಗೆ ಉಲ್ಟಾ ಕಲ್ಪವೃಕ್ಷ ಇದೆ, ಆ ಕಲ್ಪವೃಕ್ಷದ ರೂಪದಲ್ಲಿ ಎಲ್ಲ ಆತ್ಮಗಳು ಕುಳಿತುಕೊಳ್ತಾ ಇದ್ದೇವೆ ಕೆಳಗಡೆ. ನಾವೆಲ್ಲ ಮೊದಲು ಬಾಬರವರ ಜೊತೆ ಹೋಗಿ ಬಂದಿರೋರು ಅವರ ಜೊತೆಗೆ ಸಮೀಪದಲ್ಲಿ ಕುಳಿತುಕೊಂಡಿದ್ದೇವೆ. ನೋಡಿ, ಅನುಭವ ಮಾಡಿ. ತೋರಿಸ್ತಾ ಇದ್ದಾರೆ, ಅನುಭವ ಮಾಡೋದೇನಿಲ್ಲ, ಕಾಣಿಸ್ತಾ ಇದೆ. ಪ್ರಾಕ್ಟಿಕಲ್ ದಿವ್ಯ ಬುದ್ಧಿ ನೇತ್ರಕ್ಕೆ ಬಾಬರವರು ತೋರಿಸ್ತಾ ಇರುವ ದೃಶ್ಯದಲ್ಲಿ ನಾನು ಆತ್ಮ ಎಲ್ಲಿದ್ದೇನೆ? ಬಾಬಾ ಶಿವಬಾಬಾ ಕಂಪ್ಲೀಟ್ ಅವರ ಸಮೀಪದಲ್ಲಿ, ಪರಮಧಾಮದಲ್ಲಿ ಸಮೀಪದಲ್ಲಿ ಅಂದರೆ ಸಮೀಪದಲ್ಲಿ ಕುಳಿತಿದ್ದೇನೆ. ಇನ್ನುಳಿದ ಆತ್ಮಗಳು 8,900 ಕೋಟಿ ಆತ್ಮಗಳೆಲ್ಲ ಶರೀರ ಬಿಡ್ತಾ ಇದ್ದಾವಲ್ಲ, ಅವೆಲ್ಲವೂ ಬಂದು ಸೇರ್ಕೊಳ್ತಾ ಇದ್ದಾವೆ ಕೆಳಗೆ ಸೇರ್ಕೊಳ್ತಾ ಇದ್ದಾವೆ. ಓಕೆನಾ? ಮುಕ್ತಿಧಾಮದಲ್ಲಿ ಶಿವಬಾಬಾರವರ ಜೊತೆಗೆ ನಾನು ಸಮೀಪದಲ್ಲಿ ಕುಳಿತುಕೊಂಡಿರುವ ಆತ್ಮ ಏನಿದ್ದೇನೆ, ಕೆಲವು ಆತ್ಮಗಳು ಮಾತ್ರ ಆ ಮುಕ್ತಿಧಾಮವನ್ನು ಬಿಟ್ಟು ವಾಪಸ್ ಜೀವನ ಮುಕ್ತಿ ಅರ್ಥಾತ್ ಅನುಭವ ಮಾಡಿ ಈಗ ಸುಖಧಾಮದಲ್ಲಿ ಬಂದು ಅವತರಿಸುತ್ತಿದ್ದೇನೆ. ತೋರಿಸ್ತಾ ಇದ್ದಾರೆ ಬಾಬರವರು ಈ ದೃಶ್ಯವನ್ನು. ಪರಮಧಾಮದಿಂದ ನಾವೆಲ್ಲರೂ ಸ್ಥೂಲ ಸಾಕಾರದಲ್ಲಿ ಪರಿವರ್ತನೆಯಾಗಿರುವಂತಹ ಕಂಪ್ಲೀಟ್ ಪ್ರಕೃತಿ ಪರಿವರ್ತನೆಯಾಗಿದೆ. ಇಂತಹ ಪ್ರಕೃತಿಯಲ್ಲಿ ನಾನು ಜನ್ಮವನ್ನು ಪಡೀತಾ ಇದ್ದೇನೆ ಆದಿ ದೇವತಾ ಸ್ವರೂಪದಲ್ಲಿ. ಹೇಗಿದೆ ನೋಡಿ, ಆದಿ ದೇವತಾ ಸ್ವರೂಪ. ಬಾಬಾ ಸ್ವರ್ಗವನ್ನು ತೋರಿಸ್ತಾ ಇದ್ದಾರೆ. ಪರಮಧಾಮಕ್ಕೆ ಹೋಗಿದ್ವಿ, ಬಾಬರವರ ಜೊತೆಗೆ ಹೋಗಿ ಪರಮಧಾಮದಿಂದ ವಾಪಸ್ ಸುಖಧಾಮದಲ್ಲಿ ಬಂದಿದ್ದೇವೆ, ಅರ್ಥಾತ್ ಸಾಕಾರದಲ್ಲಿ, ಸ್ವರ್ಗದಲ್ಲಿ, ವೈಕುಂಠದಲ್ಲಿ ಬಂದಿದ್ದೇವೆ. ವೈಕುಂಠ ಹೇಗಿದೆ? ನನ್ನ ಉಡುಪು ತೊಡುಪುಗಳೆಲ್ಲ ವಜ್ರ ವೈಢೂರ್ಯದಿಂದ ಕೂಡಿದೆ. ಪ್ರಾಕ್ಟಿಕಲ್ ದೃಶ್ಯವನ್ನು ನೋಡಿಸ್ತಾ ಇದ್ದಾರೆ ಬಾಬರವರು. ವತನದಲ್ಲಿ ನೋಡ್ತಾ ಇದ್ದಾರೆ ತಾನೇ, ವತನದಲ್ಲಿ ನೋಡ್ತಾ ಇದ್ದೀವಿ. ಈ ದೃಶ್ಯದಲ್ಲಿ ನನ್ನನ್ನು ತೋರಿಸ್ತಾ ಇದ್ದಾರೆ. ನಾನು, ಮಮ್ಮ, ಬ್ರಹ್ಮ, ಬಾಬಾ ಎಲ್ಲರೂ ಹೇಗೆ ಬಂದಿದ್ದೀವಿ? ಸ್ವರ್ಗದ ಬಾಗಿಲನ್ನು ತೆಗೆದು ಎಲ್ಲರೂ ಎಟ್ ಎ ಟೈಮ್ ಒಳಗಡೆ ಪ್ರವೇಶ ಮಾಡ್ತಾ ಇರುವ ದೃಶ್ಯವನ್ನು ಬಾಬಾ ತೋರಿಸ್ತಾ ಇದ್ದಾರೆ. ಅನುಭವ ಮಾಡ್ತಾ ಇದ್ರು. ದೊಡ್ಡದಾದ ಗೋಲ್ಡನ್ ಗೇಟ್ನ ಮುಂದೆ ನಾವೆಲ್ಲರೂ ಆತ್ಮಗಳು ಗೋಲ್ಡನ್ ಗೇಟನ್ನು ಓಪನ್ ಮಾಡ್ತಾಯಿದ್ವಿ. ಜೊತೆಗೆ ಓಪನ್ ಮಾಡ್ತಾ ಇರುವ ದೃಶ್ಯ ತೋರಿಸ್ತಾ ಇದ್ದಾರೆ ಬಾಬ್ ದಾದಾ. ಓಪನ್ ಮಾಡಿಕೊಡ್ತಾ ಇದ್ದಾರೆ ಶಿವಬಾಬಾ. ಓಪನ್ ಮಾಡಿ ಚಾವಿಯನ್ನು ಕೊಡ್ತಾ ಇದ್ದಾರೆ. ಮಕ್ಕಳೇ ಸುಖೀ ಭವ, ವರದಾನವನ್ನು ಕೊಟ್ಟು ಸ್ವರ್ಗದಲ್ಲಿ ಬಿಡ್ತಾ ಇದ್ದಾರೆ ಬಾಪ್ ಪರಮಾತ್ಮ ನಾವೆಲ್ಲ ಮಕ್ಕಳನ್ನು. ಗೋಲ್ಡನ್ ಗೇಟ್ ಓಪನ್ ಆಗಿದೆ. ಬಂಗಾರದ ಮಹಲ್ಗಳು ಕಾಣಿಸ್ತಾ ಇದೆ. ನಾನು ಬಹಳಷ್ಟು ಖುಷಿಯಿಂದ ಬಂಗಾರದ ಮಹಲುಗಳ ಹತ್ತಿರ ಹೊರಟಿರುವ ದೃಶ್ಯವನ್ನು ಬಾಬಾ ತೋರಿಸ್ತಾ ಇದ್ದಾರೆ. ಬಂಗಾರದ ಮಹಲುಗಳು, ಪುಷ್ಪಕ ವಿಮಾನಗಳಿದೆ ನನ್ನ ಬಂಗಾರದ ಮಹಲುಗಳ ಮುಂದೆ. ಸತಪ್ರಧಾನ ಪ್ರಕೃತಿ ಇದೆ. ಹುಲಿ ಜಿಂಕೆ ಒಂದೇ ಘಾಟಲ್ಲಿ ನೀರು ಕುಡಿತಾ ಇರುವುದು ದೃಶ್ಯವನ್ನು ನೋಡ್ತಾ ಇದ್ವಿ. ಕಾಣಿಸ್ತಾ ಇದೆ
ಪಕ್ಷಿಗಳ ಕಲರವ, ಬಹಳಷ್ಟು ಸುಗಂಧ ಭರಿತ ನೀರು, ಹಾಲಿನ ನದಿ, ಜಡಿಬೂಟಿಯ ಒಂದು ಸ್ಮೆಲ್ ಏನಿದೆ, ಸುವಾಸನೆ ಏನಿದೆ, ಎಲ್ಲದರ ಅನುಭವ ಮಾಡ್ತಾ ಇದ್ದೇನೆ. ಸತ್ಯಯುಗದಲ್ಲಿ ಬಂದು ತಲುಪಿರುವ ದೃಶ್ಯವನ್ನು ಪರಮಾತ್ಮ ತೋರಿಸ್ತಾ ಇದ್ದಾರೆ. ವಜ್ರ ವೈಢೂರ್ಯದಿಂದ ಕೂಡಿರುವ ನನ್ನ ಉಡುಪು ತೊಡುಪುಗಳನ್ನು ತೋರಿಸ್ತಾ ಇದ್ದಾರೆ. ಮಗು ನೋಡು ಹೇಗೆ ಡ್ಯಾನ್ಸ್ ಮಾಡ್ತಾ ಇದೆಯಾ ಕೃಷ್ಣನ ಜೊತೆ, ಕೃಷ್ಣ ರಾಧೆಯರ ಜೊತೆ ಡ್ಯಾನ್ಸ್ ಮಾಡ್ತಿರುವ ಗೋಪಿಕೆಯರೇ ನೋಡಿ ನಿಮ್ಮ ದೃಶ್ಯವನ್ನು. ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದೇವೆ. ಯಾವುದೇ ವಸ್ತುವಿನ ಕೊರತೆ ಇಲ್ಲ, ಯಾವುದೇ ಅಪ್ರಾಪ್ತ ವಸ್ತುವಿಲ್ಲ, ಮರ್ಯಾದಾ ಪುರುಷೋತ್ತಮರಾಗಿದ್ದೇವೆ ಎಂಬುದನ್ನು ತೋರಿಸ್ತಾ ಇದ್ದಾರೆ. ಡಬಲ್ ಅಹಿಂಸಕರಾಗಿದ್ದೇವೆ, ಸರ್ವಗುಣ ಸಂಪನ್ನರಾಗಿರುವುದನ್ನು ತೋರಿಸ್ತಾ ಇದ್ದಾರೆ. 16 ಕಲ ಸಂಪೂರ್ಣರಾಗಿರುವುದನ್ನು ತೋರಿಸ್ತಾ ಇದ್ದಾರೆ. ಸಂಪೂರ್ಣ ನಿರ್ವಿಕಾರಿ, ವಿಕಾರದ ಅಂಶ ಮಾತ್ರನು ಅವಿದ್ಯಾ. ಇಂತಹ ಸ್ವರ್ಗವನ್ನು ಪರಮಾತ್ಮ ತೋರಿಸ್ತಾ ಇದ್ದಾರೆ. ಆ ಸ್ವರ್ಗದಲ್ಲಿ ನಾನು ಪಾತ್ರವನ್ನು ಅಭಿನಯಿಸ್ತಾ ಇರುವುದನ್ನು ತೋರಿಸ್ತಾ ಇದ್ದಾರೆ. ಈಗ ಕಾಲ ಕಳೆದಂತೆ ಸತ್ಯಯುಗದಲ್ಲಿ ನಾನು ಆತ್ಮ ಸೂರ್ಯವಂಶದಲ್ಲಿದ್ದವನು. ನನಗೆ ನನ್ನ ಶರೀರಕ್ಕೆ 150 ವರ್ಷ ಆದ ನಂತರ ಮಾತ್ರ ಈ ಶರೀರವನ್ನು ತೆಗೆದು ಬೇರೆ ಶರೀರವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಭಾವನೆ ಬರ್ತಾ ಇದೆ. ಶರೀರವನ್ನು ಹೇಗೆ ಬಿಡ್ತಾ ಇದ್ದೀನಿ ಅಂದರೆ, ಹೇಗೆ ಶರ್ಟ್ ಅಂದರೆ ಬಟ್ಟೆಯನ್ನು ಧರಿಸ್ತೇನೆ, ಈ ಹಳೆಯ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆಯನ್ನು ಧರಿಸ್ತೇನೆ, ಅಷ್ಟೇ ಈಸಿಯಾಗಿ ಶರೀರವನ್ನು ಬಿಡ್ತೇನೆ. ಕಷ್ಟ ಇಲ್ಲ, ಅಷ್ಟೇ ಈಸಿಯಾಗಿ ಶರೀರವನ್ನು ತ್ಯಜಿಸಿ ಹೊಸ ಶರೀರವನ್ನು ಪಡೆದುಕೊಳ್ತಾ ಇದ್ದೇನೆ, ಮಗುವಿನ ಶರೀರವನ್ನು. ಹೀಗೆ 8 ಜನ್ಮಗಳು ನಾನು ಆತ್ಮ ಪಡೀತಾ ಇದ್ದೇನೆ. ಸ್ವರ್ಗದಲ್ಲಿ, ವೈಕುಂಠದಲ್ಲಿ, ಸೂರ್ಯವಂಶದಲ್ಲಿ, ಸತ್ಯಯುಗದಲ್ಲಿ ಸುಖವೇ ಸುಖ. ಹೀಗೆ 1250 ವರ್ಷ ಕಾಲ ಕಳೆದು ಹೋದ ಮೇಲೆ ನಾನು ಆತ್ಮ ತ್ರೇತಾದಲ್ಲಿ ಬಂದು ತಲುಪಿದ್ದೇನೆ. ತ್ರೇತಾದಲ್ಲಿನೂ ಕೂಡ ಹೀಗೆ ಸುಖವೇ ಸುಖದ ಅನುಭವ ಮಾಡ್ತಾ ಇರುವುದನ್ನು ತೋರಿಸ್ತಾ ಇದ್ದಾರೆ ಬಾಬರವರು. ಹೀಗೆ ಕಾಲ ಕಳೆದಂತೆ ಆತ್ಮವು ಏನು ಮಾಡ್ತಾ ಇದೆ, 12 ಜನ್ಮವನ್ನು ಪಡೀತಾ ಇದೆ ತ್ರೇತಾದಲ್ಲಿ. ತ್ರೇತಾದ ಅಂತ್ಯದಲ್ಲಿ ಬಂದು ತಲುಪಿರುವ ದೃಶ್ಯವನ್ನು ಬಾಬಾ ತೋರಿಸ್ತಾ ಇದ್ದಾರೆ. ತ್ರೇತಾದ ಅಂತ್ಯದಲ್ಲಿ ಬಂದು ದ್ವಾಪರದ ಆದಿಯಲ್ಲಿ ಬಂದು ನಿಂತಿರುವುದನ್ನು ಬಾಬಾ ತೋರಿಸ್ತಾ ಇದ್ದಾರೆ. ಮಂದಿರದಲ್ಲಿ ನಮ್ಮ ಜಡ ಮೂರ್ತಿಯ ರೂಪದಲ್ಲಿ ನಮ್ಮನ್ನು ನೋಡಿಸ್ತಾ ಇದ್ದಾರೆ ಬಾಬಾ. ನೋಡು ಮಗು, ನೋಡು, ನಿನ್ನದೇ ಆದ ಸುಂದರವಾದ ಮಂದಿರವಿದೆ, ನಿನ್ನ ಜಡಮೂರ್ತಿಯ ರೂಪದಲ್ಲಿ ನಿಮ್ಮನ್ನು ಪೂಜಿಸ್ತಾ ಇದ್ದಾರೆ ಮಕ್ಕಳೇ. ನೋಡಿ ನೋಡಿ ಅಂತಿದ್ದಾರೆ ಬಾಬರವರು. ಗೋವಿಂದನವರೇ, ತಿರುಪತಿ ಬಾಲಾಜಿ ರೂಪದಲ್ಲಿ ಪೂಜಿಸಲ್ಪಡ್ತಾ ಇದ್ದೀರಿ. ನೋಡಿ, ನಿಮ್ಮದೇ ಆದ ದೃಶ್ಯ ಪರಮಾತ್ಮ ಈ ಒಂದು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೇವತೆಗಳೇ. ವೀಣಾಕ್ಕನವರೇ ಶಾರದಾಂಬಾಗಿದ್ದೀರಿ. ನೋಡಿ, ಸರಸ್ವತಿಯ ರೂಪದಲ್ಲಿ ವೀಣೆಯನ್ನು ನುಡಿಸ್ತಾ ಕುಳಿತಿರುವ ನಿಮ್ಮದೇ ಆದ ಮಂದಿರವನ್ನು ಪರಮಾತ್ಮ ತೋರಿಸ್ತಾ ಇದ್ದಾರೆ. ನೋಡಿ ದೃಶ್ಯದಲ್ಲಿ ನೋಡಿ. ಯಶೋಧಾಕ್ಕನವರೇ ನೋಡ್ತಾ ಇದ್ದೀರಿ. ವಿಜಯಲಕ್ಷ್ಮಿ ಅಕ್ಕನವರೇ, ನೀವು ವಿಜಯಲಕ್ಷ್ಮಿಯಾಗಿ ಪೂಜಿಸಲ್ಪಡ್ತಾ ಇದ್ದೀರಿ. ನಿಮ್ಮದೇ ಆದ ಮಂದಿರ ಇದೆ, ಸಾವಿರಾರು ಭಕ್ತಾತ್ಮಗಳಿದ್ದಾರೆ. ನೋಡಿ ತೋರಿಸ್ತಾ ಇದ್ದೀರಿ ಈ ದೃಶ್ಯದಲ್ಲಿ. ನೋಡ್ತಾ ಇದ್ದೀರಿ ರೇಣುಕಾ ಅಕ್ಕನವರೇ, ನಿಮ್ಮದೇ ಆದ ಮಂದಿರದಲ್ಲಿ ಪೂಜಿಸಲ್ಪಡ್ತಾ ಇದ್ದೀರಿ. ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಎಲ್ರಿಗೂ ಕಾಣಿಸ್ತಾ ಇದೆಯಾ? ಶಾರದಾಂಬಕ್ಕವರೇ ಕಾಣಿಸ್ತಾ ಇದೆಯಾ? ಶಿವಲೀಲಕ್ಕನವರೇ, ಪಾರ್ವತಿ ಆಗಿದ್ದೀರಿ. ನೋಡಿ ದೃಶ್ಯ ನೋಡಿ. ದೃಶ್ಯದಲ್ಲಿ ಪರಮಾತ್ಮ ನಿಮ್ಮನ್ನು ತೋರಿಸ್ತಾ ಇರುವ ಪರಿ ನೋಡಿ. ಸುಲೋಚನಕ್ಕವರೇ, ಮಾ ದುರ್ಗಾ, ಮಾ ಕಾಳಿ, ಸಂತೋಷಿ ಮಾ ರಾಧಿಕಾ ಅಕ್ಕನವರೇ ನೋಡಿ, ಸಂತೋಷಿ ಮಾ ಆಗಿದ್ದೀರಿ. ಎಲ್ಲರಿಗೂ ಸಂತುಷ್ಟತೆಯನ್ನು ಕೊಡ್ತಾ ಇದ್ದೀರಿ. ಸೌಭಾಗ್ಯ ಅಕ್ಕನವರೇ ನೋಡಿ, ಎಲ್ಲರ ಭಾಗ್ಯವನ್ನು ರೂಪಿಸುವ ದೇವಿಯಾಗಿದ್ದೀರಿ. ನೋಡಿ, ಇಷ್ಟ ದೇವಿಯಾಗಿದ್ದೀರಿ. ನೋಡಿ, ಎಲ್ಲರೂ ಅನುಭವ ಮಾಡ್ತಾ ಇದ್ದೀರಿ. ಎಲ್ಲಿ ತೋರಿಸ್ತಾ ಇದ್ದಾರೆ ಬಾಬಾ? ಈ ದೃಶ್ಯದಲ್ಲಿ ನಡೀತಾ ಇದೆ. ನಮ್ಮನ್ನೇ ತೋರಿಸ್ತಾ ಇದ್ದಾರೆ. ಸುಂದರವಾದ ಮಂದಿರದಲ್ಲಿ ಜಡಮೂರ್ತಿಯ ರೂಪದಲ್ಲಿ ಪೂಜಿಸಲ್ಪಡ್ತಾ ಇದ್ದೇವೆ. ಹಾಗೆ ಕಾಲ ಕಳೆದಂತೆ ನಾವು ಪೂಜ್ಯರಿದ್ದವರು ನಾವೇ ಪೂಜಾರಿ ಆಗ್ತಾ ಇರುವ ದೃಶ್ಯವನ್ನು ತೋರಿಸ್ತಾ ಇದ್ದಾರೆ. ಅಯ್ಯೋ ಅನ್ನಿಸ್ತಾ ಇದೆ, ನಾವೇ ಪೂಜಾರಿಗಳಾಗ್ತಾ ಇದ್ದೀವಿ. ಜನ್ಮವನ್ನು ಪಡಿತಾ ಇದೆ, ಅರ್ಥಾತ್ ಆತ್ಮ ಶರೀರವನ್ನು ತೆಗೆದುಕೊಳ್ತಾ ಇದೆ, ಬಿಡ್ತಾ ಇದೆಯಲ್ಲ, ಸಮಯ ಹೋಗ್ತಾ ಇದೆ. ಇಲ್ಲಿ
ಹೇಗೆ ಕಾಲ ಕಳೆದಂತೆ ನಾನು ಪೂಜ್ಯನಿದ್ದವನು ಪೂಜಾರಿಯಾಗಿದ್ದೇನೆ, ನವದಾ ಭಕ್ತಿಯನ್ನು ಮಾಡ್ತಾ ಇದ್ದೇನೆ. ಒಬ್ಬ ಶಿವ ಪರಮಾತ್ಮನ ಅವ್ಯಭಿಚಾರಿ ಭಕ್ತಿಯನ್ನು ಮಾಡುವುದ ದೃಶ್ಯವನ್ನು ಬಾಬಾ ತೋರಿಸ್ತಾ ಇದ್ದೆ ನೋಡಿ. ಈಶ್ವರಲಿಂಗ ಇಟ್ಟು ಪೂಜೆ ಮಾಡ್ತಾ ಇದ್ರಿ, ಎಲ್ಲರೂ ಪೂಜೆ ಮಾಡ್ತಿದ್ರು ನೋಡಿ. ಶಶಿಕಲಕ್ಕವರೇ, ನಾವೇ ನಂಬರ್ 1 ಭಕ್ತಿಯನ್ನು ಮಾಡ್ತಾ ಇದ್ವಿ, ನವದಾ ಭಕ್ತಿಯನ್ನು 9 ತರಹದ ಭಕ್ತಿಯನ್ನು ಮಾಡ್ತಿದ್ವಿ, ಪ್ರಾರ್ಥನೆ ಕೀರ್ತನೆ ಮಾಡ್ತಾ ಇದ್ರು ನೋಡಿ. ಸೀತಾರಾಮನವರೇ ದೃಶ್ಯದಲ್ಲಿ ನಮ್ಮನ್ನೇ ತೋರಿಸ್ತಿದ್ರು. ಸರೋಜಕ್ಕವರೇ ನೋಡ್ತಾ ಇದ್ರಿ, ಬಾಬಾ ತೋರಿಸ್ತಾ ಇದ್ದಾರೆ. ರಾಜೇಶ್ವರಿ ಅಕ್ಕವರೇ, ಸುಮಂಗಲಕ್ಕವರೇ, ನಾವೇ ಮೊದಲಿಗೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನೋಡಿ ದ್ವಾಪರದಲ್ಲಿ. ನವದಾ ಭಕ್ತಿಯನ್ನು ಮಾಡ್ತಾ 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 ಕಾಲ ಕಳೆದಂತೆ ಆತ್ಮ ಬೇರೆ 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 ಶರೀರವನ್ನು ತೆಗೆದುಕೊಳ್ತಾ ಇದೆ, ಪಾತ್ರವನ್ನು ಅಭಿನಯಿಸ್ತಾ ಇದೆ. ಬಟ್ ಎಲ್ಲ ಪಾತ್ರದಲ್ಲೂ ನನ್ನೊಂದು ಶ್ರೇಷ್ಠ ಪಾತ್ರವನ್ನೇ ಕೊಟ್ಟಿದ್ದಾರೆ ಬಾಬರವರು. ಮಸ್ತಾಗಿದೆ ಪಾತ್ರ. ಭಕ್ತಿಯನ್ನು ಮಾಡ್ತಾ 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 ಸ್ಪಿರಿಚುಯಾಲಿಟಿನಲ್ಲೇ ಇದೆ ಆತ್ಮ. ಜಾಸ್ತಿ ಸುಖ ಇರುವಂತಹ ಮನೆತನದಲ್ಲೇ ನನ್ನ ಜನ್ಮ ಆಗ್ತಾ ಇದೆ. ಹೀಗೆ ಕಾಲ ಕಳೆದಂತೆ ದ್ವಾಪರದ ಅಂತ್ಯದಲ್ಲಿ ಕಲಿಯುಗದಲ್ಲಿ ಬಂದು ತಲುಪಿದಾಗ ಆತ್ಮದಲ್ಲಿರುವ ಎಲ್ಲ ಶಕ್ತಿ ಕ್ಷೀಣಿಸಿ ಹೋಗಿ ಅಲೆದಾಡುತ್ತಾ ಇರುವುದನ್ನು ಬಾಬಾ ತೋರಿಸ್ತಾ ಇದ್ದಾರೆ ನೋಡಿ. ಕಗ್ಗತ್ತಲೆಯ ಕಲಿಯುಗದಲ್ಲಿ ಆತ್ಮದಲ್ಲಿರುವ ಎಲ್ಲ ಶಕ್ತಿ, ಯಾಕೆಂದರೆ ಆತ್ಮ ಮೇಲಿಂದ ಕೆಳಗಡೆ ತನಕ ಇಳಿದು ಬರ್ತಾ ಇದೆ. ಆತ್ಮದಲ್ಲಿ ಶಕ್ತಿ ಹೀನ ಆಗಿಬಿಟ್ಟಿದೆ. ಆತ್ಮ ಜನ್ಮವನ್ನು ಪಡೀತದೆ, ಶರೀರವನ್ನು ಪಡೀತದೆ, ಪಾತ್ರವನ್ನು ಅಭಿನಯಿಸ್ತದೆ, ಮತ್ತೊಂದು ಶರೀರವನ್ನು ತೆಗೆದುಕೊಳ್ತದೆ. ಹೀಗೆ ತೆಗೆದುಕೊಳ್ತಾ ಬಿಡ್ತಾ ಆತ್ಮದಲ್ಲಿರುವ ಶಕ್ತಿ ಕ್ಷೀಣಿಸಿ ಹೋಗಿರುವ ದೃಶ್ಯವನ್ನು ಬಾಬಾ ದೃಶ್ಯದಲ್ಲಿ ತೋರಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ. ಕಲಿಯುಗದ ಕಗ್ಗತ್ತಲೆಯ ಯುಗದಲ್ಲಿ ಆತ್ಮವು ಕಂಪ್ಲೀಟ್ ಅಲ್ದಾಡ್ತಾ ಇದೆ. ಹೈಯೆಸ್ಟ್ ಬೇಜತಿ ನಮ್ಮದೇ ಆಗಿದೆ. ಅಂದರೆ ಹೈಯೆಸ್ಟ್ ಅಪವಿತ್ರತೆಯಲ್ಲಿ ಬಿದ್ದು ಸಿಲುಕಿ ಒದ್ದಾಡ್ತಾ ಇರುವವರು ನಾವೇ ನಂಬರ್ 1. ನಮ್ಮನ್ನೇ ತೋರಿಸ್ತಾ ಇದ್ದಾರೆ ಬಾಬರವರು. ಜಾಸ್ತಿ ನೀವೇ ವಿಕಾರದಲ್ಲಿ ಬಿದ್ದಿದ್ರಿ ನೋಡಿ ಮಕ್ಕಳೇ. ವಿಕಾರದಲ್ಲಿ ಬಿದ್ದು ಸಿಲುಕಿ ಸಿಕ್ಕಿ ಒದ್ದಾಡುತ್ತಿರುವ ಸಮಯವಿದೆ. ಇಂತಹ ಸಮಯದಲ್ಲಿ ಒಂದು ವಿಚಿತ್ರವಾದ ದೃಶ್ಯವನ್ನು ಬಾಬಾ ತೋರಿಸ್ತಾ ಇದ್ದಾರೆ. ಎಲ್ಲರೂ ಮುಗುಳ್ನಗ್ತಾ ನೋಡಿ, ಓಹೋ ಬಾಬಾ ದೃಶ್ಯವನ್ನು ತೋರಿಸ್ತಾ ಇದ್ದಾರೆ. ನಾನಾತ್ಮ ಹಿಂಗೆ ಇಷ್ಟೊಂದು ಕೆಟ್ಟ ವಿಕಾರಗಳನ್ನ ಮಾಡ್ತಾ ಇದ್ದೀನ ಬಾಬಾಗೆ ಹೇಳ್ತಾ ಇದ್ರಿ. ಆ ದೃಶ್ಯವನ್ನು ನೋಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ, ಬಾಬಾ ಹೌದು ಮಗು, ನೀನೇ ಮಗು ಅಲೆದಾಡ್ತಾ ಇದ್ದೇನೆ, ವಿಕಾರಗಳಲ್ಲಿ ಬಂಧಿತನಾಗಿದ್ದೇನೆ. ಶರೀರವನ್ನು ದೇಹಾಭಿಮಾನದಲ್ಲಿ ಸಿಲುಕಿಕೊಂಡು ತಪ್ಪುಗಳ ಮೇಲೆ ತಪ್ಪು ಮಾಡಿ ಆತ್ಮದಲ್ಲಿರುವ ಎಲ್ಲ ಶಕ್ತಿ ಕ್ಷೀಣಿಸಿ ಹೋಗಿ ಆತ್ಮಕ್ಕೆ ತುಕ್ಕು ಹಿಡಿದುಕೊಳ್ಳುವುದನ್ನು ಬಾಬಾ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ ದೃಶ್ಯದಲ್ಲಿ. ಆತ್ಮದಲ್ಲಿ ತುಕ್ಕು ಹಿಡಿದು ಒಳದಾಡುತ್ತಿರುವ ಸಮಯ ಕತ್ತಲೆಯ ಕಲಿಯುಗ. ಅಂತಹ ಕಲಿಯುಗದ ಅಂತ್ಯದಲ್ಲಿ ಬಂದು ತಲುಪಿದ್ದೇನೆ. ಇಂತಹ ಸಮಯದಲ್ಲಿ ಮೇಲೆ ತೋರಿಸ್ತಾ ಇದ್ದಾರೆ ನೋಡಿ. ಇವಾಗ ಹೊಳೆವ ಬ್ರಹ್ಮಾಂಡ ಕಾಣಿಸ್ತಾ ಇದೆ. ಬ್ರಹ್ಮಾಂಡದಿಂದ ಜ್ಞಾನ ಸೂರ್ಯ ಶಿವಬಾಬಾ ಜಗಮಗಿಸುತ್ತ ಕೆಳಗಡೆ ಭೂಮಿಯ ಮೇಲೆ ಅವತರಿಸುವ ದೃಶ್ಯವನ್ನು ತೋರಿಸ್ತಾ ಇದ್ದಾರೆ. ಎಲ್ಲರೂ ನೋಡ್ರಿ ಜಾಗೃತ ಅವಸ್ಥೆಯಲ್ಲಿ. ಹೊಳೆವ ಬ್ರಹ್ಮಾಂಡವನ್ನು ಬಿಟ್ಟು ಜ್ಞಾನ ಸೂರ್ಯ ಶಿವಬಾಬಾ ಪರಮಧಾಮದಿಂದ ಈ ಕತ್ತಲೆಯ ಕಲಿಯುಗದಲ್ಲಿ ಬಂದು ಅವತರಣೆ ಆಗ್ತಾ ಇರುವ ದೃಶ್ಯವನ್ನು ನೋಡ್ತಾ ಇದ್ದೀವಿ ನಾವೆಲ್ಲರೂ. ದೃಶ್ಯದಲ್ಲಿ ಬಾಬಾ ತೋರಿಸ್ತಾ ಇದ್ದಾರೆ ವಚನದಲ್ಲಿ. ಹೊಳೆವ ಬ್ರಹ್ಮಾಂಡವನ್ನು ಬಿಟ್ಟು ಜ್ಞಾನ ಸೂರ್ಯ ಬರ್ತಾ ಇದ್ದಾರೆ ಭೂಮಿಯ ಮೇಲೆ. ಭೂಮಿಯಲ್ಲಿ ದಾದಾ ಲೇಖರಾಜ್ ಎಂಬ ವೃದ್ಧ, ಆ ವೃದ್ಧನ ಶರೀರದಲ್ಲಿ ಶಿವಬಾಬಾ ಪ್ರವೇಶ ಮಾಡ್ತಾ ಇರುವುದನ್ನು ತೋರಿಸ್ತಾ ಇದ್ದಾರೆ ಈ ದೃಶ್ಯದಲ್ಲಿ. ವೃದ್ಧನ ಸಾಧಾರಣ ತನು. ಈ ದಾದಾ ಲೇಖರಾಜ್ ಅವರು ವಜ್ರದ ವ್ಯಾಪಾರಿಯಾಗಿದ್ದಾರೆ. ಫೇಮಸ್ ಪ್ರಸಿದ್ಧ ವಜ್ರದ ವ್ಯಾಪಾರಿಯಾಗಿದ್ದಾರೆ. ಇವರ ಒಂದು ಪರಕಾಯವನ್ನು ಪ್ರವೇಶ ಮಾಡ್ತಾ ಇರೋವರು ಜ್ಯೋತಿ ಶಿವಬಾಬಾ. ನಮಗೆಲ್ರಿಗೂ ಈ ದೃಶ್ಯವನ್ನು ತೋರಿಸ್ತಾ ಇದ್ದಾರೆ. ನೋಡಿ ಮಗು, ನಾನು ಪರಕಾಯವನ್ನು ಪ್ರವೇಶ ಮಾಡ್ತಾ ಇದ್ದೀನಿ ನಿನಗೋಸ್ಕರ. ಯಾಕಂದರೆ ನಿನಗೆ ಬುದ್ಧಿ ಇಲ್ಲಲ್ಲ, ಎಲ್ಲ ಕ್ಷೀಣಿಸಿ ಹೋಗ್ಬಿಟ್ಟಿದೆ. ನನ್ನನ್ನು ಹೇಗೆ ರಿಕಗ್ನೈಸ್ ಮಾಡ್ತೀಯ ನೀನು? ಹಾಗಾಗಿ ನಾನು ಬರ್ತಾ ಇದ್ದೀನಿ ನೋಡು, ಪರಮಧಾಮವನ್ನು ಬಿಟ್ಟು ನಿನಗೋಸ್ಕರ ಹೇಗೆ ಬರ್ತಾ ಇದ್ದೀನಿ ನೋಡು. ವೃದ್ಧನ ಸಾಧಾರಣ ತನುವಿನಲ್ಲಿ ಯಾಕೆ ನಾನು
ಪರಕಾಯ ಪ್ರವೇಶ ಮಾಡ್ತಾ ಇದ್ದೀನಿ ನೋಡಿ ನಿನಗೋಸ್ಕರ. ವೃದ್ಧನ ಪರಕಾಯ ಪ್ರವೇಶ ಮಾಡಿದ ಸೆಕೆಂಡಿನ ದೃಷ್ಟಿ ಇದೆಯಲ್ಲ, ಮೊಟ್ಟ ಮೊದಲಿಗೆ ಪರಮಾತ್ಮ ಹೀಗೆ 800 ಕೋಟಿ ಆತ್ಮಗಳನ್ನು ನೋಡಿದಾಗ ಮೊಟ್ಟ ಮೊದಲನೇ ದೃಷ್ಟಿ ಅಪ್ಪಾಜಿದು ನನ್ನ ಮೇಲೆ ಬೀಳ್ತಾ ಇರುವುದನ್ನು ನೋಡ್ತಾ ಇದ್ದಾರೆ. ಈಗ ಒಂದು ದೊಡ್ಡದಾದ ಕತ್ತಲೆಗೆ ಒಂದು ಬಿಗ್ಗೆಸ್ಟ್ ಹಾಲ್ ಇದೆ. ಆ ಬಿಗ್ಗೆಸ್ಟ್ ಹಾಲಲ್ಲಿ ಒಂದು ಫೋಕಸ್ ಲೈಟ್ ಬಿಟ್ಟು ಡೈರೆಕ್ಟಾಗಿ ನಾವಾತ್ಮರನ್ನೇ ಹುಡುಕಿದಂಥ ಅನುಭವ ಮಾಡ್ರಿ. ಈಗ ಇಂತಹ ಒಂದು ದೃಶ್ಯದಲ್ಲಿ ಪರಮಾತ್ಮ ನಮಗೆ ತೋರಿಸ್ತಾ ಇದ್ದರೆ, ಕತ್ತಲೆಯಲ್ಲಿ ಪರಮಾತ್ಮ ಜ್ಞಾನ ಸೂರ್ಯ ಈ ಪರಕಾಯ ಪ್ರವೇಶ ಮಾಡಿ 800 ಕೋಟಿ ಆತ್ಮಗಳನ್ನ ಹೀಗೆ ಒಂದು ಸೈಡಿಂದ ಲೆಫ್ಟ್ ಟು ರೈಟ್ ನೋಡುವಷ್ಟರಲ್ಲಿ ಅವರ ದೃಷ್ಟಿಯಲ್ಲಿ ನಾನು ಬಿದ್ದಿದ್ದೇನೆ. ಮೊಟ್ಟ ಮೊದಲಿಗೆ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಈಗ ಖುಷಿ ಆಗಬೇಕು. ಈ ದೃಶ್ಯದಲ್ಲಿ ಪರಮಾತ್ಮ ಮೊಟ್ಟ ಮೊದಲು ನನ್ನನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. 800 ಕೋಟಿ ಆತ್ಮಗಳಲ್ಲಿ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ವಾಹ, ನನ್ನ ಭಾಗ್ಯ. ಬಾಬಾ ನನ್ನನ್ನು ಆಯ್ಕೆ ಮಾಡಿಕೊಂಡು ನನ್ನನ್ನು ತನ್ನ ವಿದ್ಯಾರ್ಥಿಯನ್ನಾಗಿ ಮಾಡಿಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ ಆಗ್ತಾ ಇದ್ದೀವಿ ನೋಡಿ, ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಕೊಂಡು ಮುರಳಿ ಕೇಳಲಿಕ್ಕೆ ಹೊರಡ್ತಾ ಇದ್ದೀವಿ. ಬ್ರಾಹ್ಮಣರನ್ನಾಗಿ ಮಾಡಿರುವ ದೃಶ್ಯವನ್ನು ಬಾಬಾ ತೋರಿಸ್ತಿದ್ದೆ ನೋಡಿ, ಹೇಗೆ ಬ್ರಾಹ್ಮಣರಾದ್ವಿ ನಾವು. ಈಗ ಆತ್ಮ ಪರಮಾತ್ಮನ ಮಿಲನವಾಯಿತು. ಸಂಗಮದಲ್ಲಿ ನಾವೆಲ್ಲರೂ ಬ್ರಾಹ್ಮಣ ಪರಮಾತ್ಮ ಪಾಠವನ್ನು ಓದಿಸ್ತಾ ಇದ್ದಾರೆ. ಪ್ರತಿನಿತ್ಯ ಆಶ್ರಮದಲ್ಲಿ ಬರ್ತಾ ಇದ್ದಾರೆ. ಬಿಂದು ಬಾಬಾ ಬರ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ. ಎವ್ರಿ ಡೇ ಅಮೃತ ವೇಳೆ ಹೇಳ್ತಾ ಇದ್ದೀವಿ. ಎದ್ದು ಬಾಬರಬ್ಬರ ಜೊತೆ ಕನೆಕ್ಟ್ ಆಗ್ತಾ ಇದ್ದೀವಿ. ರಾಜಯೋಗವನ್ನು ಕಲಿಸಿಕೊಡ್ತಾ ಇರುವ ದೃಶ್ಯವನ್ನು ಫೈನಲ್ ಆಗಿ ನೋಡ್ತಾ ಇದ್ದೀರಿ. ರಾಜಯೋಗವನ್ನು ಕಲಿಸ್ತಾ ಇರುವ ದೃಶ್ಯ, ಮುರಳಿಯನ್ನು ಆಲಿಸುತ್ತಿರುವ ದೃಶ್ಯ, ಎಲ್ಲ ದೃಶ್ಯದಲ್ಲಿ ನಮ್ಮ ಫೋಟೋ ಕಾಣಿಸ್ತಾ ಇದೆ. ಬಾಬಾ ತೋರಿಸ್ತಾ ಇದ್ದಾರೆ ದೃಶ್ಯದಲ್ಲಿ. ಬಾಬಾ ತೋರಿಸ್ತಾ ಬ್ರಾಹ್ಮಣರಾಗಿದ್ದೀರಿ. ಪರೀಕ್ಷೆಗಳು. ಈಗ ಮಾಯೆ ನಿಮ್ಮನ್ನು ಎಳೆದುಕೊಳ್ಳುವ ದೃಶ್ಯವೂ ಕಾಣಿಸ್ತಾ ಇದೆ. ಪದೇ ಮಾಯೆ ನಿಮ್ಮನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವ ದೃಶ್ಯವನ್ನು ತೋರಿಸ್ತಾ ಇದ್ದಾರೆ. ಬಾಬಾ ಒಂದು ಕಡೆಯಿಂದ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಬೆನ್ನ ಹಿಂದನೇ ಇದ್ದಾರೆ. ಬಾಬಾ ಈ ಕಡೆ ಎಳ್ಕೊಳ್ತಾ ಇದ್ದಾರೆ, ಶಕ್ತಿ ತುಂಬ್ತಾ ಇದ್ದಾರೆ, ತನ್ನ ಕಡೆ ಎಳಿತಾ ಇದ್ದಾರೆ. ಮಾಯಾ ಶಕ್ತಿ ಏನಿದೆ ಅದು ಆ ಕಡೆ ಎಳೆಯಲಿಕ್ಕೆ ಪ್ರಯತ್ನ ಮಾಡ್ತಿದೆ. ಬಟ್ ನಿರಂತರವಾಗಿ ಬಾಬಾ ತೀವ್ರ ಪುರುಷಾರ್ಥಿ ಭವದ ವರದಾನ ಕೊಟ್ಟು ಬೆನ್ನ ಹಿಂದೆ ಬಿದ್ದಿದ್ದಾರೆ ಬಾಬರವರು. ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದಾರೆ. ಬಾಬಾ ಪ್ರತಿನಿತ್ಯ ಸೆಕೆಂಡಿಗೆ ನನ್ನ ಮಗು ಅಂತ ಬೆನ್ನು ಹತ್ತಿದ್ದಾರೆ. ನನ್ನನ್ನು ಸರಿ ಮಾಡ್ತಾ ಇದ್ದಾರೆ, ನನ್ನನ್ನು ಸಂಪನ್ನರನ್ನಾಗಿ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಬ್ರಹ್ಮ ಮುಹೂರ್ತದಲ್ಲಿ ಬಂದು ಶಕ್ತಿಯನ್ನು ತುಂಬಿ ಈ ಕಗ್ಗತ್ತಲೆಯ ಕಲಿಯುಗದಲ್ಲಿದ್ದರೂ ಕೂಡ ನನ್ನನ್ನು ಕಂಪ್ಲೀಟ್ ನ್ಯಾರ ಹಾಗೂ ಪ್ಯಾರಾನ್ನಾಗಿ ರೆಡಿ ಮಾಡಿದ್ದಾರೆ. ನಾನು ರೆಡಿ ಆಗ್ತಾ ಇದ್ದೇನೆ. ಸಂಪೂರ್ಣ ಫರಿಸ್ತಾ, ಸಂಪೂರ್ಣ ಆತ್ಮ, ಸಂಪನ್ನ ಆತ್ಮ ಆಗಿ ಫರಿಸ್ತಾ ಆಗಿ ವಾಪಸ್ ಸೂಕ್ಷ್ಮ ವತನಕ್ಕೆ ಬಂದು ಸೂಕ್ಷ್ಮ ವತನದಲ್ಲಿ ಬರುತ್ತಿರುವ ದೃಶ್ಯವನ್ನು ತೋರಿಸ್ತಾ ಮುಗುಳ್ನಗ್ತಾ ಇದ್ದಾರೆ. ಮಕ್ಕಳೇ, ನೋಡ್ತಾ ಇದ್ದೀರಾ, ನಿಮ್ಮ 84 ಜನ್ಮಗಳ ರಹಸ್ಯವನ್ನು ನೋಡಿದಿರ ಮಕ್ಕಳೇ? ಎಲ್ಲಿದ್ರಿ, ಎಲ್ಲಿಗೆ ಬಂದ್ರಿ, ಏನಾಗ್ತಾ ಇದ್ರಿ? ಆದಿ ಮಧ್ಯ ಅಂತ್ಯ ಮಾಸ್ಟರ್ ತ್ರಿಕಾಲದರ್ಶಿ ಆತ್ಮಭವ, ಮಾಸ್ಟರ್ ತ್ರಿಕಾಲದರ್ಶಿ ಆತ್ಮಭವ, ಮಾಸ್ಟರ್ ತ್ರಿಕಾಲದರ್ಶ್ಯಾತ್ಸಮಭವ. ಬಾಬಾ ದೃಶ್ಯವನ್ನು ಕಂಪ್ಲೀಟ್ ಮಾಡಿದ್ದಾರೆ. ದೃಶ್ಯವನ್ನು ನೋಡಿದ ತಕ್ಷಣ ವಂಡರ್ಫುಲ್ ಅನುಭವ ಆಗ್ತದೆ. ಈ ದೃಶ್ಯದಲ್ಲಿ ನನ್ನ ಪಾತ್ರ ಎಷ್ಟೊಂದು ಶ್ರೇಷ್ಠವಾಗಿರುವುದನ್ನು ಪರಮಾತ್ಮ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಬಾಬಾ ಮಗುಳ್ನಾಗ್ತಾ ಇದ್ದಾರೆ. ಮಕ್ಕಳೇ, ಈಗಾದರೂ ಜಾಗೃತ ಅವಸ್ಥೆಯಲ್ಲಿ ಇದ್ದೀರಾ? ನಿಮ್ಮನ್ನು ಹೆಜ್ಜೆಯಲ್ಲಿ ನಾನು ಹೇಗೆ ಕಾಪಾಡ್ತಾ ಇದ್ದೀನಿ ಅನ್ನೋದನ್ನು ನೀವು ನೋಡ್ತಾ ಇದ್ದೀರ ತಾನೇ? ಪ್ರತಿ ಹೆಜ್ಜೆಯಲ್ಲಿ ನಿಮ್ಮನ್ನು ನಾನು ಕಾಪಾಡ್ತಾ ಇದ್ದೇನೆ. ಪ್ರತಿ ಹೆಜ್ಜೆಯಲ್ಲಿ ನಾನು ನಿಮ್ಮನ್ನು ಕಾಪಾಡ್ತಾ ಇದ್ದೇನೆ. ಬಾಬಾ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಬಾಬರವರಿಗೆ ಸತ್ಯ ಹೃದಯದಿಂದ ನಾವೆಲ್ಲರೂ ಧನ್ಯವಾದಗಳನ್ನ ಅರ್ಪಿಸ್ಬೇಕಲ್ವಾ? ಧನ್ಯವಾದಗಳನ್ನ ಅರ್ಪಿಸ್ತಿರ್ತಾನೆ. ವಚನದಲ್ಲಿ ಬಾಬರವರನ್ನ ನೋಡ್ತಾ ಇದ್ದೀರಿ. ಬಾಬಾ ಲಾಸ್ಟಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಹೃದಯದಿಂದ ಅವರನ್ನು ಬಾಬಾ ಅಂತ ಕರೆಯುವ ಸಮಯ, ಧನ್ಯವಾದ ಬಾಬಾ ಅನ್ನುವ ಸಮಯ ಬಂದಿದೆ ನೋಡಿ. ಈಗ ಲಾಸ್ಟ್ ಮಿನಿಟಲ್ಲಿ ಬಾಬಾ ಏನು ತೋರಿಸ್ತಾರೆ ನೋಡಿ.
ಮಕ್ಕಳೇ, ಇನ್ನು ಮುಂದೆ ಎಲ್ಲೇ ಏನೇ ಕಷ್ಟ ಬರಲಿ ನಿಮಗೆ, ಬಸ್ ಹೃದಯದಿಂದ ಹೇಳ್ರಿ, ಬಾಬಾ, ನನ್ನ ಬಾಬಾ, ನನ್ನ ಜೊತೆಗಾರ ಬಂದುಬಿಡು, ನನಗೆ ಸಹಾಯ ಮಾಡು ಅಂತ ಕರೀರಿ. ನೀವು ಏನೇ ಕಷ್ಟ ಬಂದರೆ ನನ್ನನ್ನು ಕರೀರಿ. ನೀವು ನಾನು ಬಂಧಿಸಲ್ಪಟ್ಟಿದ್ದೀನಿ ನಿಮ್ಮ ಸಹಾಯಕ್ಕಾಗಿ. ತೋರಿಸಿದ್ನಲ್ಲ ದೃಶ್ಯದಲ್ಲಿ ನಿಮ್ಮ ಬೆನ್ನು ಹತ್ತಿದ್ದೀನಿ. ಬರೀ ಹೃದಯದಿಂದ ಹೇಳ್ರಿ ಸಾಕು. ಬಾಬಾ ಬಾಬಾ, ಧನ್ಯವಾದ ಬಾಬಾ ಬಾಬಾ. मेरा बाबा शिव बाबा, शिव बाबा, बाबा बाबा मेरा बाबा, 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 शिव बाबा, शिव बाबा, बाबा ಸತ್ಯ ಹೃದಯದಿಂದ ಬಾಬಾ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ಪ್ರಿಯಾತಿ ಪ್ರಿಯ ಬಾಬಾ ಬಾಬಾ, ಮಧುರ ಬಾಬಾ ಬಾಬಾ, ಬಾಬಾ ಬಾಬಾ ಎನ್ನುತ್ತ ನಾವೆಲ್ಲರೂ ಸೂಕ್ಷ್ಮ ವಚನದಿಂದ ಸ್ಥೂಲ ಸಾಕಾರದಲ್ಲಿ ಸಂಗಮದ ಸ್ಥೂಲ ಮನೆಗೆ ಮಧುಬನಕ್ಕೆ ಬರ್ತಾ ಇದ್ದೀವಿ. ಮಧುಬನಕ್ಕೆ ಬನ್ನಿ ಎಲ್ಲರೂ. ಮಧುಬನದಲ್ಲಿ ಪಾಂಡವ ಭವನದಲ್ಲಿ ಹಿಸ್ಟ್ರಿ ಹಾಲಲ್ಲಿ ಬನ್ನಿ. ಮಮ್ಮ ಇದ್ದಾರೆ, ಬ್ರಹ್ಮ ಬಾಬಾ ಇದ್ದಾರೆ, ಎಲ್ಲ ಪೂರ್ವಜರಿದ್ದಾರೆ. ಮಮ್ಮ ಇದ್ದಾರೆ, ಬ್ರಹ್ಮ ಬಾಬಾ ಇದ್ದಾರೆ, ಎಲ್ಲ ಪೂರ್ವಜರಿದ್ದಾರೆ. ಪೂರ್ವಜರಂದರೆ ದಾದಿಯರು, ದಾದಿ ಪ್ರಕಾಶ್ ಮಣಿ, ದಾದಿ ಗುಲ್ಜಾರ್, ದಾದಿ ಹೃದಯ ಪುಷ್ಪ, ದಾದಿ ಸುಂದರಿ, ದಾದಿ ಹೃದಯ ಮೋಹಿನಿ, ಎಲ್ಲರೂ ಇದ್ದಾರೆ. ಎಲ್ಲ ದಾದಿಯರನ್ನು ನೋಡ್ತಾ ಇದ್ದೇನೆ. ಈಗ ಮಮ್ಮ ನಾವೆಲ್ಲ ಮಕ್ಕಳಿಗೆ ಮಸ್ತಕಕ್ಕೆ ತಿಲಕ ಇಡ್ತಾ ಇದ್ದಾರೆ. ಎಲ್ಲರೂ ತಿಲಕವನ್ನು ಪಡ್ಕೊಳ್ರಿ. ಹಿಸ್ಟ್ರಿ ಹಾಲ್ಗೆ ಬಂದಿದ್ದೀರಿ, ಸಾಲಾಗಿ ನಿಂತಿದ್ದೀರಿ. ದೃಶ್ಯವನ್ನು ನೋಡಿ ಬಂದ್ರ ಮಕ್ಕಳೇ? ಚೆನ್ನಾಗಿ ಅನ್ನಿಸ್ತಾ ಮಕ್ಕಳೇ ಅಂತ ಮಮ್ಮ ಭಾಳ ಮುದ್ದಾದ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ. ದೃಶ್ಯವನ್ನು ನೋಡ್ಕೊಂಬಂದ್ರೆ ಮಕ್ಕಳೇ, 84 ಜನ್ಮದ ಚಕ್ರದಲ್ಲಿ ಸುತ್ತಿ ಬಂದರೆ ಮಕ್ಕಳೇ, ಮಮ್ಮ ಕೇಳ್ತಾ ಇದ್ದಾರೆ, ಹಾಂ ಮಮ್ಮ, ಬಹಳ ಪದ್ಮ ಭಾಗ್ಯಶಾಲ್ ರೋಲ್ ಇದೆ ನನ್ನದು ಸೃಷ್ಟಿಯ ನಾಟಕದಲ್ಲಿ. ಬಹಳಷ್ಟು ಶ್ರೇಷ್ಠ, ಹೈಯೆಸ್ಟ್ ರೋಲ್, ಹೀರೋ ಪಾತ್ರಧಾರಿ ನಾನಾಗಿದ್ದೇನೆ ಮಮ್ಮ. ಮಮ್ಮರವರ ಜೊತೆ ರೂಹರಿಹಾನ್ ಮಾಡ್ತಾ ತಿಲಕವನ್ನು ಇಡಿಸ್ಕೊಳ್ತಾ ಇದ್ದೀರಿ. ಎಲ್ಲರೂ ತಿಲಕವನ್ನು ಪಡೆದುಕೊಳ್ಳ್ರಿ. ಸೌಭಾಗ್ಯಕ್ಕವರೇ ಪಡೆದುಕೊಳ್ಳಿ. ಸುಲೋಚನಕ್ಕವರೇ ನಿಮ್ಮ ಗುಂಪನ್ನು ಹಿಡಿದುಕೊಂಡು ಅವರಿಗೂ ತಿಲಕವನ್ನು ಹಚ್ಚಿಸಿ. ಮಮ್ಮ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಶಿವಲೀಲಕ್ಕವರೇ, ಚಂದ್ರಮ್ಮಕ್ಕವರೇ, ಹಿಸ್ಟ್ರಿ ಹಾಲಲ್ಲಿ ಮಮ್ಮ ಸರಸ್ವತಿ ಜಗದಂಬರಿಂದ ತಿಲಕವನ್ನು ಇಡಿಸ್ಕೊಡ್ರಿ. ಎಲ್ಲರೂ ಲಾಸ್ಟ್ ಮಿನಿಟಲ್ಲಿ ಹಲ್ಚಲಲ್ಲಿ ಹೋಗುವಂಗಿಲ್ಲ. ರೇಣುಕಾ ಅಕ್ಕವರೇ ತಿಲಕವನ್ನು ಇಡಿಸ್ಕೊಡ್ರಿ. ಮಮ್ಮ ಕಡೆಯಿಂದ ಇಡಿಸ್ಕೊಳ್ತಾ ಇದ್ದಾರೆ. ಮಂಜುಳಾ ಅಕ್ಕವರೇ, ಶಶಿಕಲಾ ಅಕ್ಕವರೇ, ಶಾರದಕ್ಕವರೇ, ರಾಧಿಕಾ ಅಕ್ಕವರೇ ಪಡೆದುಕೊಡ್ರಿ ತಿಲಕವನ್ನು. ಸುನಂದಕ್ಕವರೇ, ಸೀತಾರಾಮನ್ ತಿಲಕವನ್ನು ಪಡೆದುಕೊಳ್ಳಿ. ಸುಜಾತಕ್ಕವರೇ, ಶಾರದಕ್ಕವರೇ, ವಿಜಯಲಕ್ಷ್ಮಿ ಅಕ್ಕವರು ಎಲ್ಲರದ್ದು ಸರದಿ ಬಂದಿದೆ. ತಿಲಕವನ್ನು ಇಡಿಸ್ಕೊಳ್ತಾ ಇದ್ರಿ ಹಿಸ್ಟ್ರಿ ಹಾಲಲ್ಲಿ. ಪ್ರೇಮ ಅಕ್ಕವರೇ, ಆನಂದನವರೇ, ಸರೋಜಕ್ಕವರೇ, ಚಿತ್ರ ಲಿಟಲ್ ಆಂಜಲ್, ಯಶೋಧ ಅಕ್ಕವರೇ, ವೀಣಾ ಅಕ್ಕವರೇ, ಅಂಕಿತಾ ಲಿಟಲ್ ಆಂಜಲ್, ರೇಣುಕಾ ಅಕ್ಕವರೇ, ಅನ್ನಪೂರ್ಣ ಅಕ್ಕವರೇ, ಯೋಗೇಶ್ವರನ, ಗೋವಿಂದನವರೇ, ಸ್ಫೂರ್ತಿ ಲಿಟಲ್ ಆಂಜಲ್, ಮಮ್ಮ ದೃಷ್ಟಿ ಕೊಡುತ್ತ ತಿಲಕವನ್ನು ಪಡೆದುಕೊಳ್ತಾ ಇದ್ದೀರಿ. ಸರೋಜಕ್ಕವರೇ, ರಾಜೇಶ್ವರಿ ಅಕ್ಕವರೇ, ಗಂಗಾಧರನವರೇ,
ನಾವೆಲ್ಲರೂ ಸಾಲಾಗಿ ನಿಂತು ಮಮ್ಮ ತಿಲಕ ಇಡ್ತಾ ಇದ್ದಾರೆ, ದೃಷ್ಟಿ ಕೊಡ್ತಾರೆ. ನೆಕ್ಸ್ಟ್ ಬ್ರಹ್ಮ ಬಾಬಾ ಎಲ್ರಿಗೂ ರಕ್ಷಾ ಕವಚವನ್ನು ಹಾಕ್ತಾ ಇದ್ದಾರೆ, ಕೈಯಲ್ಲಿ ಹಾಕ್ತಾ ಇದ್ದಾರೆ. ಗೋಲ್ಡನ್ ರಕ್ಷಾ ಕವಚ ದಿನ ಕೊರಳಲ್ಲಿ ಹಾಕ್ತಿದ್ರು, ಇವತ್ತು ಕೈಯಲ್ಲಿ ಹಾಕ್ತಾ ಇದ್ದಾರೆ. ಎಲ್ಲರೂ ರಕ್ಷಾ ಕವಚವನ್ನು ಪಡೆದುಕೊಳ್ಳಿ. ಗೋಲ್ಡನ್ ರಕ್ಷಾ ಕವಚ ಸದಾ ಜೊತೆಗಿದ್ದೆ. ಗೋಲ್ಡನ್ ರಕ್ಷಾ ಕವಚ ಟೋಲಿಯನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಟೋಲಿಯನ್ನು ಸ್ವೀಕರಿಸಿ ನಿಧಾನವಾಗಿ 4 ಧಾಮಗಳನ್ನು ಚಕ್ರ ಹಾಕಿ ಮಕ್ಕಳೇ ಅಂತಿದ್ದಾರೆ. ನಾವೆಲ್ಲರೂ ಹಿಸ್ಟ್ರಿ ಹಾಲಿಂದ ಹೊರಗಡೆ ಬಂದರೆ ಶಾಂತಿ ಸ್ತಂಭವನ್ನು ಸುತ್ತಿ ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್, Tower of Peace, Tower of Purity, Tower of Might, Tower of Knowledge. ಶಾಂತಿ ಸ್ತಂಭವನ್ನು ಸುತ್ತಾ ತಾಕತ್ತನ್ನು ಪಡಿತಾ ಇದ್ದೀವಿ. ಶಾಂತಿ ಸ್ತಂಭವನ್ನು ಸುತ್ತಿ ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್. ಶಾಂತಿ ಸ್ತಂಭವನ್ನು ಸುತ್ತುತ್ತಾ ನಿಧಾನವಾಗಿ ಬನ್ನಿ. ಬಾಪ್ ದಾದಾರವರ ಕಮರದಲ್ಲಿ ಬಂದು ಕುಳಿತುಕೊಳ್ಳಿ. ವಿಚಿತ್ರ ತಾಕತ್ತು ಇಲ್ಲಿ ದೊರೆಯಲಿದೆ ನಮ್ಮೆಲ್ರಿಗೂ. ಫೈನಲ್ ತಾಕತ್ತು ಬಾಪ್ ದಾದಾರವರ ಕಮರದಲ್ಲಿ ಯಾರೆಲ್ಲ ಕುಳಿತುಕೊಂಡಿದ್ದೆ ನೋಡಿ. ಮನಸ್ಸು ಬುದ್ಧಿ ಅದೇ ಏಕಾಗ್ರತೆ, ಅದೇ ಕರಸತೆ, ಅದೇ ಏಕಾಂತತೆ, ಪ್ರಾಕ್ಟಿಕಲ್ ಏಕಾಂತತೆ ಇದೆ ತಾನೇ. ಹಗೂರನಾಗಿದ್ದೇವೆ. ದೃಶ್ಯವನ್ನು ನೋಡಿ ಮಸ್ತ್ ನಶೆಯಲ್ಲಿದ್ದೇವೆ. ವಂಡರ್ಫುಲ್ ನಶೆ. ಬಾಪ್ ದಾದಾರವರ ಕಮರಾದಲ್ಲಿ ಬಾಬಾರವರ ನಯನದಿಂದ ಫೌಂಟೇನ್ ರೂಪದಲ್ಲಿ ಶಕ್ತಿಯು ಬಂದು ನನ್ನ ಆತ್ಮದಲ್ಲಿ ತುಂಬಿಕೊಳ್ಳುತ್ತಿರುವ ಅನುಭವ, ನನ್ನ ನಯನದಲ್ಲಿ ತುಂಬಿಕೊಳ್ಳುತ್ತಿರುವ ಅನುಭವ. ವಿಚಿತ್ರ ತಾಕತ್ತು ನನ್ನ ಆತ್ಮದಲ್ಲಿ ಬಂದು ತುಂಬಿಕೊಳ್ತಾ ಇದೆ. ಮಾಯೆ ಎಂತಹದೇ ರೂಪದಲ್ಲಿ ಬರಲಿ, ಆ ಮಾಯೆಯನ್ನು ಎದುರಿಸುವ ತಾಕತ್ತನ್ನು ಪರಮಾತ್ಮ ತುಂಬುತ್ತಾ ಇದ್ದಾರೆ. ಬಾಬರವರೆಗೆ ಹೃದಯದ ಎಲ್ಲ ಪರ್ಸನಲ್ ಪ್ರೈವೇಟ್ ಮಾತುಗಳನ್ನು ಹೇಳಿಕೊಂಡು ಹಗೂರರಾಗಿ ಲಾಸ್ಟ್ ಮಿನಿಟಲ್ಲಿ ಬಾಬಾ ಸ್ವಯಂ ಕೇಳ್ತಾ ಇದ್ರು, ಮಕ್ಕಳೇ ಹೃದಯದಲ್ಲಿ ಏನಾದರೂ ಭಾರ ಇಟ್ಕೊಂಡಿದ್ದೀರಿ? ಬುದ್ಧಿಯಲ್ಲಿ ಏನಾದರೂ ಭಾರ ಇಟ್ಕೊಂಡಿದ್ದೀರಿ? ಏನಾದರೂ ತಪ್ಪು ಮಾಡಿದರೆ ನಾವೆಲ್ಲರೂ ಕ್ಷಮೆ ಯಾಚಿಸ್ಬೇಕು. ಬಾಬಾ ನನ್ನಿಂದ ಈ ತಪ್ಪು ಆಗಿಬಿಟ್ಟಿದೆ, ನನ್ನನ್ನು ಕ್ಷಮಿಸು ಬಾಬಾ. ಯಾವುದನ್ನು ಮುಚ್ಚಿಟ್ಟುಕೊಳ್ಳುವ ಹಾಗಿಲ್ಲ. ಸತ್ಯ ಹೃದಯದಿಂದ ಕ್ಷಮೆ ಯಾಚಿಸಿ ಪರಮಾತ್ಮನಿಗೆ, ಬಾಬಾ ನನ್ನಿಂದ ಕೋಪ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಬಾಬಾ, ದುಃಖ ಕೊಟ್ಬಿಟ್ಟೆ ಬಾಬಾ ನನ್ನಿಂದ ವ್ಯರ್ಥ ಕಂಟ್ರೋಲ್ ಆಗಲಿಲ್ಲ, ಯಾರ್ದೋ ಬಗ್ಗೆ ಏನೋ ಮಾತಾಡ್ಬಿಟ್ಟೆ ಬಾಬಾ ಕ್ಷಮಿಸು. ಹೀಗೆ ಎಲ್ಲ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಅಲಸಿ 5 ವಿಕಾರಗಳಲ್ಲಿ ಸಿಕ್ಕಿ ಏನಾದರೂ ಕೆಟ್ಟ ಕರ್ಮವನ್ನು ಮಾಡಿದ್ದೇ ಆಗಿದ್ದರೆ ಪರಮಾತ್ಮನಿಗೆ ಅರ್ಪಣೆ. ಪರಮಾತ್ಮ ನನ್ನನ್ನು ಕ್ಷಮಿಸು ಬಾಬಾ. ಬಾಪ್ ದಾದಾರವರ ಕಮರಾದಲ್ಲಿ ಕುಳಿತು ಕ್ಷಮೆ ಯಾಚಿಸ್ತಾ ಇದ್ದೇವೆ. ಯಾವುದೇ ಆತ್ಮಕ್ಕೆ ಏನಾದರೂ ದುಃಖವನ್ನು ಕೊಟ್ಟಿದ್ರೆ ಕ್ಷಮೆ ಯಾಚಿಸಿ. ಪರಮಾತ್ಮನ ಶ್ರೀಮತದಲ್ಲಿ ಏನಾದರೂ ಉಲ್ಟಾ ಕರ್ಮವನ್ನು ಮಾಡಿದ್ದೇ ಆಗಿದ್ದರೆ ಕ್ಷಮೆ ಯಾಚಿಸಿ, ಪರಮಾತ್ಮನ ನನ್ನ ಕ್ಷಮಿಸು. ಮುಚ್ಚಿಟ್ಟುಕೊಳ್ಳುವಂಥದ್ದಲ್ಲ, ಎಲ್ಲರೂ ಹೃದಯದಿಂದ ವಾಪಸ್ ಬಾಬರವರೆಗೆ ಹೇಳ್ಕೋಬೇಕು, ಬಾಬಾ ಇದು ನನಗೆ ಗೊತ್ತಾಗಲಿಲ್ಲ, ಕ್ಷಮಿಸಪ್ಪಾಜಿ ಪ್ಲೀಸ್. ಇನ್ಯಾವತ್ತೂ ಆಗದೇ ಇರುವಾಗಿ ನೋಡ್ಕೊಳ್ತೀನಿ ಬಾಬಾ, ನನಗೆ ಶಕ್ತಿಯನ್ನು ತುಂಬಿದ್ದೀರಿ ನೀವು. ಹೃದಯದಾಳದಿಂದ ಕ್ಷಮೆಯನ್ನು ಕ್ಷಮೆ ಯಾಚಿಸಿ ಬಾಬಾ ನನ್ನನ್ನು ಕ್ಷಮಿಸು. ಪವಿತ್ರತೆಯ ಮ್ಯಾಟ್ರಲ್ಲಿ ಏನಾದರೂ ಏರುಪೇರಾಗಿದೆಯಾ? ಬಾಬಾ ನೋಡುತ್ತಾ ಇದ್ದಾರೆ. ಕ್ಷಮಿಸು ಬಾಬಾ. ಹೃದಯ ರಾಮ ನೀನು, ದಯಾ ಹೃದಯ ನೀನು ಕ್ಷಮಿಸು. ಇನ್ಯಾವತ್ತೂ ಈ ತರಹದ ಸಮಸ್ಯೆಗಳು, ಈ ಥರದನ್ನು ಪ್ರಾಬ್ಲಮ್ಸ್, ಈ ಥರದ ಶ್ರೀಮತಕ್ಕೆ ಉಲ್ಟಾ ಭಂಗವನ್ನು ತರುವಂಥ ಕರ್ಮವನ್ನು ನಾನು ಮಾಡುವುದಿಲ್ಲ ಬಾಬಾ ಎಂದು ಕ್ಷಮೆ ಯಾಚಿಸ್ತಾ ಇದ್ದೇವೆ. ಹೃದಯದ ಎಲ್ಲ ಭಾರವನ್ನು ಈಶ್ವರನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಏನೆಲ್ಲ ಚಿಂತೆ ಇತ್ತು ಎಲ್ಲ ಚಿಂತೆಗಳನ್ನು, ಭಾರವನ್ನು, ಭಯವನ್ನು ಎಲ್ಲವನ್ನು ಅರ್ಪಿಸಿ ಸಂಪೂರ್ಣ ಸಮರ್ಪಣೆ. ನನ್ನ ಆತ್ಮ ಹಗೂರವಾಗಿ
ದೂರ ಭೀತಿಕೋ ಬೆಂದಿ ಲಗಾದೋ, ಆಗಿ ಹೋಗಿರುವುದೆಲ್ಲದಕ್ಕೆ ಫುಲ್ ಸ್ಟಾಪ್. ಜೋ ಹುವಾ ಅಚ್ಚಾ ಹುವಾ, ಏನಾಗಿದೆ ಒಳ್ಳೆಯದಾಗಿದೆ. ಜೋ ಹೋನೆ ವಾಲಾ ಹೈ ಓರ್ ಅಚ್ಚಾ ಹೋನೆ ವಾಲಾ ಹೈ. ಜೋ ಹೋ ರಹಾ ಹೈ ಓರ್ ಅಚ್ಚಾ ಹೋ ರಹಾ ಹೈ, ಸಬ್ ಅಚ್ಚಾ ಹೋ ರಹಾ ಹೈ. ಎಲ್ಲ ಒಳ್ಳೇದಾಗ್ತಾ ಇದೆ, ಒಳ್ಳೇದಾಗಿದೆ, ಒಳ್ಳೇದಾಗೋದಿದೆ. ಮನ್ ಮನಾಭವ. ಪರಮಾತ್ಮ ಬಾಪ್ ದಾದ ಎಂತಹ ತೀವ್ರ ಪುರುಷಾರ್ಥಿ ಮಕ್ಕಳು, ನನ್ನ ಮುದ್ದಾದ ಮಕ್ಕಳು ಅನ್ನುತ್ತಾ ವಿಶೇಷ ಶಕ್ತಿಯನ್ನು ತುಂಬುತ್ತಾ ನಮ್ಮೆಲ್ಲರನ್ನ ಕ್ಷಮಿಸ್ತಾ ಇದ್ದಾರೆ, ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ, ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಅವರ ಸಮಾನ ಮಾಡಿಕೊಳ್ತಾ ಇದ್ದಾರೆ. ಸಂಪನ್ನ ಸಂಪೂರ್ಣಾತ್ಮ ಭವ. ನಿಧಾನವಾಗಿ ಕುಟೀರಕ್ಕೆ ಬನ್ನಿ. ಬಾಬರವರ ಜೊತೆ ಸ್ನೇಹದ ಮಿಲನವನ್ನು ಮಾಡ್ತಾ 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 ವಾಪಸ್ ಸೂಕ್ಷ್ಮವತನಕ್ಕೆ ಹಾರ್ತ ಸೂಕ್ಷ್ಮವತನದಲ್ಲಿ ಬಾಪ್ ದಾದಾರವರ ಜೊತೆ ರೂಹರಿಹಾನ್ ಮಾಡ್ತಾ ಹೃದಯ ರಾಮನಿಂದ ವಿಜಯೀ ಭವದ ತಿಲಕವನ್ನು ಪಡಿತಾ ಇದ್ದೇವೆ, ರಕ್ಷಾ ಕವಚವನ್ನು ಪಡಿತಾ ಇದ್ದೇವೆ. ಮತ್ತೆ ರಕ್ಷಾ ಕವಚವನ್ನು ಪಡೆದು ಹೃದಯ ರಾಮನಿಂದ ರಕ್ಷಾ ಕವಚವನ್ನು ಪಡೆದು ಹೃದಯ ರಾಮನಿಂದ ನಾವೆಲ್ಲರೂ ಟೋಲಿಯನ್ನು ಸ್ವೀಕರಿಸ್ತಾ ಇದ್ದೇವೆ. ಟೋಲಿಯನ್ನು ಸ್ವೀಕರಿಸ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದ ಬಾಬಾ, ಧನ್ಯವಾದ ಧನ್ಯವಾದ ಅಂತ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸಿ ನಮಸ್ತೆ ನಮಸ್ತೆ ನಮಸ್ತೆಯನ್ನು ಹೇಳಿ ನಾನಾತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆ 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 ಪ್ರಕಾಶತೆ. ನಾನಾತ್ಮ ಹಗೂರನಾಗಿದ್ದೇನೆ, ಸಂಪೂರ್ಣ ಪವಿತ್ರ ಆತ್ಮನಾಗಿದ್ದೇನೆ, ಸಂಪೂರ್ಣ ಪವಿತ್ರ ಆತ್ಮನಾಗಿದ್ದೇನೆ, ಸಂಪೂರ್ಣ ಪವಿತ್ರ ಆತ್ಮನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓ